कुन्दाय जयतनोऽस्तुमङ्गलम् सर्वमङ्गलमाङ्गल्यं सर्वकल्याणकारणं प्रधानं सर्वधर्माणां जयं जयतु शास्त्रम् जयं जयतु शास्त्रम् नमो अनन्तानं नमो सिद्धानं नमो आर्यानं नमो वज्रायानं नमो लोके सर्वसाधनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते समय सार आचार्य श्री अमृतचंद्र देव ವಿರಚಿತ ಆತ್ಮಖ್ಯಾತಿ ಟೀಕೆಯು ಮಧ್ಯ ಮಧ್ಯದೊಳಗೆ ವಿಧಿಸಿ ಬಂದಿರುವಂತಹ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ಮಾಡದಂತೆ ಇದೆ. ಮೋಕ್ಷ ಅಧಿಕಾರದ 2ನೇ ಮಂಗಲ ಕಲಶಿದೆ. ಪ್ರಜ್ಞಾಚೇತ್ರೀಶಿತೇಯಂ ಕಥಮಪಿ ನಿಪುಣೈ ಪಾತಿತಾ ಸಾವಧಾನೈ ಸೂಕ್ಷ್ಮೇತಃ ಸಂಧಿಬಂಧೇ ನಿಪತತಿ ರಸಸಾ ಆತ್ಮಕರ್ಮೋದಯಶ್ಚ ಆತ್ಮಾನಂ ಮಗ್ನಮಂತಃ ಸ್ಥಿರವಿಶದರಸತ್ ಧಾಮ್ನಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮಹಿತ ಕುರ್ವತಿ ಭಿನ್ನ ಭಿನ್ನೌ. ಭಾವಾರ್ಥ ಹೇಳಿ ಮತ್ತು ಭಾವಾರ್ಥನೇ ಹೇಳ್ತಾ ಇದ್ದಾರೆ. ಅದ್ಭುತ ಮಾತಿದೆ ನೋಡ್ರಿ. ಪ್ರಜ್ಞೆಯ ಚೇಣವು ಎಂಥದ್ದಿದೆ? ಸರ್ವಥಾ ಪ್ರಕಾರದಿಂದ ಜೀವವನ್ನು ಮತ್ತು ಕರ್ಮವನ್ನು ಬೇರೆ ಬೇರೆ ಮಾಡುತ್ತದೆ. ಯಾವ ಪ್ರಕಾರ ಭಿನ್ನ ಭಿನ್ನ ಮಾಡುತ್ತದೆ ಆ ಪ್ರಕಾರ ಹೇಳುತ್ತಾರೆ. ಸ್ವಪರಸ್ವರೂಪ ಗ್ರಾಹಕವಿರುವಂಥ ಯಾವ ಪ್ರಕಾಶ ಗುಣವಿದೆ ಅದರ ತ್ರಿಕಾಲ ಗೋಚರವಾದ ಪ್ರವಾಹದಲ್ಲಿ ಜೀವದ್ರವ್ಯವನ್ನು ಏಕವಸ್ತು ರೂಪದಂತೆ ಸಾಧಿಸುತ್ತದೆ. ಭಾವಾರ್ಥವು ಈ ಪ್ರಕಾರವಿದೆ. ಶುದ್ಧ ಚೇತನ ಮಾತ್ರವು ಜೀವದ ಸ್ವರೂಪವಿದೆ ಎಂಬುದು ಅನುಭವದಲ್ಲಿ ಬರುತ್ತದೆ. ರಾಗಾದಿತನದಲ್ಲಿ ನಿಯಮದಿಂದ ಬಂಧದ ಸ್ವಭಾವವಿದೆ ಎಂಬುದನ್ನು ಸಾಧಿಸುತ್ತದೆ ಅರ್ಥಾತ್ ತಿಳಿಯುತ್ತದೆ. ಮತ್ತು ಯಾವುದು ಚೇತನ ಮಾತ್ರ, ಶುದ್ಧ ಚೇತನ ಮಾತ್ರ ಜೀವದ ಸ್ವರೂಪ ಇದೆ ಅದು ಅನುಭವದಲ್ಲಿ ಬರ್ತಿದೆ. ಅರ್ಥಾತ್ ಇದನ್ನು ಅನುಭವಪೂರ್ವಕವಾಗಿ ಅಥವಾ ಅನುಭವ ಮಾಡ್ತಾ ಮಾಡ್ತಾ ತಿಳಿತಿದೆ. ಮತ್ತು ಆ ರಾಗಾದೀತನ ಏನಿದೆ ಅದು ನಿಯಮದಿಂದ ಬಂದದ್ದೇ ಕಾರಣ ಇದೆ ಅಂಥೇಳಿ ಹೇಗಿದೆಯೋ ಹಾಗೆ ತಿಳಿತಿದೆ. ಇದು ಪ್ರಜ್ಞೆಯ ಚೇಣದ ಕಾರ್ಯ ಇದೆ. ಅದು ಹೇಗಿದೆಯೋ ಹಾಗೆ ತಿಳಿತಿದೆ. ಇದು ಹೇಗಿದೆಯೋ ಹಾಗೆ ಶುದ್ಧ ಚೇತನ ಮಾತ್ರನ ವಸ್ತು ಇದೆ. ಇದನ್ನು ಅನುಭವ ಮಾಡ್ತಿದೆ. ಇದರಲ್ಲಿ ನಿಂತದ್ದ ಇದೆ ಈ ಜ್ಞಾನ. ಪ್ರಜ್ಞೆಯ ರೂಪದ ಕ್ಷೀಣ ಇದರಲ್ಲಿ ತನ್ನತನದ ಪರಿಸ್ಥಾಪನೆ ಮಾಡಿದೆ. ನಿಂತದ್ದ ಅರ್ಥಾತ್ ಅದೇನು ಒಂದು ಜಡ ವಸ್ತು ಅಲ್ಲ,
ನಿಲ್ಲುವ ಮಾತ ಅರ್ಥಾತ್ ಅದರೊಳಗೆ ತನ್ನತನದ ಸ್ಥಾಪನೆ ಮಾಡಿದ್ದೇನೆ. ಯಾವುದರೊಳಗೆ? ಯಾವ ತ್ರಿಕಾಲಗೋಚರ ಪ್ರವಾಹದೊಳಗ ಜೀವದ್ರವ್ಯದ ಸ್ವರೂಪ ಏನಿದೆ ಅಲ್ಲ, ಅದನ್ನು ಶುದ್ಧ ಚೇತನ ಮಾತ್ರ ರೂಪದಿಂದ ಅನುಭವ ಮಾಡ್ತಾ ಇದೆ. ಅದರೊಳಗೆ ಏಕಾಗ್ರ ಆದದ್ದಿದೆ. ಅದರಿಂದ ಭಿನ್ನತನದ ಅನುಭವ ಇಲ್ಲ. ಮತ್ತು ಎಲ್ಲಿ ಆತ್ಮನ ಪ್ರದೇಶದೊಳಗನ ರಾಗಾದೀತನದ ಜ್ಞಾನ ಆಗ್ತಾ ಇದೆ, ಅರ್ಥಾತ್ ಆತ್ಮನ ಪ್ರದೇಶವೇ ರಾಗಾದೀತನದಿಂದ ಪರಿಣಮಿಸ್ತಾ ಇದ್ದಾವೆ. ಆತ್ಮನ ಪ್ರದೇಶಗಳೇ ರಾಗಾದೀತನದಿಂದ ಪರಿಣಮಿಸ್ತಾ ಇದ್ದಾವೆ. ಆದರೆ ಶುದ್ಧ ಚೇತನ ಮಾತ್ರ ವಸ್ತುವಿನಲ್ಲಿ ನಾನೆನ್ನುವಂಥ ಒಂದು ಶ್ರದ್ಧೆ ಅನ್ರಿ, ಜ್ಞಾನ ಅನ್ರಿ, ಅಥವಾ ತನ್ನತನವನ್ನು ಸ್ಥಾಪನೆ ಮಾಡಿರುವಂಥ ಯಾವ ಸ್ವಭಾವದ ಪ್ರಕಟತೆ ಇದೆಯೋ, ಆಗ ಈ ಆತ್ಮನ ಪ್ರದೇಶಗಳು ರಾಗಾದೀತನವನ್ನು ಧಾರಣ ಮಾಡ್ತಾ ಇದ್ದಾವಲ್ಲ, ಅದು ಬಂಧದ ಕಾರಣ ಇದೆ ಅಂಥೇಳಿ, ನಿಯಮದಿಂದ ಬಂಧದ ಕಾರಣ ಇದೆ ಅಂಥೇಳಿ ತಿಳಿತಾ ಇದೆ, ಸಾಧಿಸ್ತಾ ಇದೆ. ಇಲ್ಲಿ ಮೋಕ್ಷ ಮಾರ್ಗವನ್ನು ಸಾಧಿಸುವ ಮಾತು ಯಾವುದರೊಳಗಿದೆ? ಪರದ ಯಾವ ಆಂಶಿಕ ರೂಪದ ಅಥವಾ ಅನಾದಿ ಅಭ್ಯಾಸದ ಫಲಸ್ವರೂಪವಾಗಿ ಅನುಭವ ಆಗ್ತಿದೆ ಅಂದರೆ, ಅಥವಾ ಆರೋಪ ಆಗ್ತಾ ಇದೆಯಲ್ಲ, ಇದು ಕನ್ನಡಿ ಸ್ವಯಂ ಆ ಪ್ರತಿಬಿಂಬದ ರೂಪ ಆಗ್ತಾ ಇದೆಯಲ್ಲ, ಆ ಕನ್ನಡಿಯಿಂದ ಎದುರಿಗಿಟ್ಟಿರುವಂಥ ವಸ್ತು ಅಂತೂ ಬೇರೆ ಇದೆ. ಆದರೆ ಆ ವಸ್ತುವಿನ ಪ್ರತಿಬಿಂಬ ಇದೆಯಲ್ಲ, ಅದು ಬೇರೆ ಇದೆ ಅಂತ ಇಲ್ಲ, ಇದೆ. ಇದೇ ಅಂಥೇಳಿ ಯಾವುದು ತಿಳಿತಿದೆ ಅಲ್ಲ, ಅದು ಸಾಧಿಸ್ತಿದೆ, ಸಾಧಿಸೋ ಮಾತು. ಅರೆ ನಿಜವಾಗಿ ಕನ್ನಡಿಯೊಳಗೆ ಪ್ರತಿಬಿಂಬಿತ ಆಗ್ತಾ ಇರುವಂಥ ವಸ್ತು ಅಂತೂ ಕ್ಷೇತ್ರ ಸಾಪೇಕ್ಷ ಬೇರೆ ಇದೆ. ಆದರೆ ಪ್ರತಿಬಿಂಬ ಇದೆಯಲ್ಲ, ಅದು ಸ್ವಭಾವ ಸಾಪೇಕ್ಷ ಬೇರೆ ಇದೆ. ಸ್ವಭಾವ ಸಾಪೇಕ್ಷ ಬೇರೆ ಇದೆ, ಅದು ಕನ್ನಡಿ ಅಲ್ಲ. ಕನ್ನಡಿಯ ಸ್ವಭಾವ ಅಲ್ಲ. ವಿಷಯದ ಸಮೀಪ ಹೋಗುವ ಪ್ರಯತ್ನ ಮಾಡೋದು ಅಲ್ಪದಾದ ಸಮಯ. ಅರೆ ಘೋರ ಸಂಸಾರದ ಮಧ್ಯದೊಳಗ ಯಾರ್ದು ಘೋರ ಸಂಸಾರ? ಚತುರ್ಥ ಪಂಚಮ ಗುಣಸ್ಥಾನಾವರ್ತಿಯ ಸಂಸಾರವನ್ನು ಘೋರ ಸಂಸಾರ ಅಂತಿದ್ದಾರೆ. ಘೋರ ಸಂಸಾರದ ಮಧ್ಯದೊಳಗ ಈ ದೇವಶಾಸ್ತ್ರಗುರುವಿನ ಸಾನ್ನಿಧ್ಯ ಬಹಳ ಕಮ್ಮಿ ಸಮಯ ಪ್ರಾಪ್ತ ಆಗ್ತದೆ. ಅವನಿಗೆ ನಮಗೆ ಪ್ರಾಪ್ತೇ ಆಗಿಲ್ಲ ಅಂಥೇಳಿ ಗುಣಭದ್ರಾಚಾರ್ಯರು ಹೇಳಿದಾರಲ್ಲ, ಕುರುಡನು ಹಗ್ಗ ಹೆಣೆಯುವ ಹಾಗೆ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನ ಜೀವನ. ಒಮ್ಮೆ ಸ್ವರೂಪದ ಜ್ಞಾನ, ತತ್ವದ ಚಿಂತನೆಯ ಮೂಲಕ ಧರ್ಮಧ್ಯಾನ ರೂಪ ಆಗ್ತಿದೆ. ಒಮ್ಮೆ ದೇವಪೂಜಾ ಮೊದಲಾದವುಗಳ ಶುಭ ಕ್ರಿಯೆಯ ಮೂಲಕ ಶುಭ ರೂಪ ಆಗ್ತಿದೆ. ಒಮ್ಮೆ ಭೋಗ ಶರೀರದ ಕಾರ್ಯ ಮಾಡುವಳೆದೊಳಗ ಅಶುಭ ರೂಪ ಆಗ್ತಿದೆ. ಅದಕ್ಕೆ ಅಲ್ಲಿ ಹೇಳಿದರು, ಇದೆಲ್ಲ ನಿರರ್ಥಕ ಇದೆ ಅಂತ. ಎಲ್ಲಿ ಸ್ವಲ್ಪ ಧರ್ಮಧ್ಯಾನ ಮಾಡ್ತಾನಲ್ಲ, ಅದೆಲ್ಲ ಇದರ ಪ್ರವಾಹದೊಳಗೆ ಹರ್ಕೊಂಡು ಹೋಗ್ತಿದೆ. ಕುರುಡನು ಹಗ್ಗ ಹೆಣೆದಂತೆ, ಗಜಸ್ನಾನದಂತೆ ದೃಷ್ಟಾಂತ ಹೇಳಿದರೆ, ಒಂದು ಸಿದ್ಧಾಂತ ಸಲುವಾಗಿ ಎರಡು ದೃಷ್ಟಾಂತ.
ಆನೆ ಏನು ಮಾಡ್ತಿದೆ? ನಿರ್ಮಲವಾದಂಥ ಜಲದಿಂದ ಶರೀರವನ್ನು ಶುಚಿ ಮಾಡಿಕೊಳ್ತಿದೆ. ಜಲದಿಂದ ಮೇಲೆ ಎದ್ದು ಬರ್ತಾ ಇದ್ದ ಹಾಗೆ ಮಳಲನ್ನು ಸೊಂಡಿಲಿನಿಂದ ಮೈ ಮೇಲೆ ಎರಚಿಕೊಳ್ತಿದೆ. ಮಳಲ ಈ ಆನೆಯ ಶರೀರದ ಮೇಲೆ ಬರುವುದಿಲ್ಲ, ತಾನಾಗೇನ ತನ್ನ ಸೊಂಡಿಲಿನಿಂದ ಎರಚಿಕೊಳ್ಳುತ್ತಿದೆ. ಹಾಗಾದರೆ ಆ ಸ್ನಾನ ಮಾಡಿದ್ದ ಶುಚಿತನ ಎಲ್ಲಿ ಹೋಯಿತು? ಅದೇ ಪ್ರಕಾರ ಈತ ತತ್ವಚಿಂತನ, ಧರ್ಮಧ್ಯಾನ, ಅವನು ಮಾತ್ರ 5ನೇ ಗುಣಸ್ಥಾನಾವರ್ತಿ. ಈ ಘೋರ ಸಂಸಾರದೊಳಗ ಅತಿ ಅಲ್ಪ ಸಮಯ ನಮಗೆ ನನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ಪ್ರಾಪ್ತ ಆದದ್ದು ಇದೆ. ಉಪಯೋಗವನ್ನು ಸೂಕ್ಷ್ಮ ಮತ್ತು ತೀಕ್ಷ್ಣ ಮಾಡುವುದು. ಕನ್ನಡಿಯ ಎದುರಿಗೆ ಇಟ್ಟಿರುವಂಥ ವಸ್ತು, ಕನ್ನಡಿಯಲ್ಲಿ ಪ್ರತಿಬಿಂಬಿತ ಆಗ್ತಾ ಇರುವಂಥ ವಸ್ತು ಕ್ಷೇತ್ರ ಸಾಪೇಕ್ಷ ಭಿನ್ನ ಇದೆ, ದೂರ ಇದೆ. ಆದರೆ ಕನ್ನಡಿ ಯಾವ ರೂಪ ಆಗಿದೆಯಲ್ಲ, ಆ ವಸ್ತುವಿನ ರೂಪ, ಆ ಪ್ರತಿಬಿಂಬ ಆಗಿದೆಯಲ್ಲ, ಕನ್ನಡಿಯೊಳಗೆ ಬಿದ್ದಿದೆಯಲ್ಲ, ಅದು ಸ್ವಭಾವದಿಂದ ಕನ್ನಡಿಯಿಂದ ಬೇರೆ ಇದೆ. ಅದು ಒಂದು ವೇಳೆ ಕನ್ನಡಿದ್ದಲೇ ಇರ್ತಿತ್ತು ಅಂತಂದ್ರೆ ಆ ವಸ್ತು ಹೊರಟು ಹೋದ ನಂತರ ಇನ್ನೊಂದು ವಸ್ತು ಇಟ್ಟ ನಂತರ ಇನ್ನೊಂದು ವಸ್ತು ಅದರೊಳಗೆ ಪ್ರತಿಫಲಿತ ಆಗ್ತಾ ಇರಲಿಲ್ಲ. ತಿಳಿತಲ್ಲ? ವಸ್ತು ಅಂತೂ ಭಿನ್ನನೇ ಇದೆ, ಆದರೆ ವಸ್ತುವಿನ ಯಾವ ಪ್ರತಿಬಿಂಬ ಬೀಳ್ತಾ ಇದೆ ಅಲ್ಲ, ಅದು ಕನ್ನಡಿಯ ಸ್ವಭಾವದಿಂದ ಬೇರೆ ಇದೆ. ಕನ್ನಡಿಯ ಸ್ವಭಾವ ಪ್ರತಿಬಿಂಬ ರೂಪ ಆಗೋದಿದೆಯೋ ಅಥವಾ ನಿರ್ಮಲತೆ ಇದೆ. ನಿರ್ಮಲತೆಯೊಳಗೆ ಪ್ರತಿಬಿಂಬ ಇಲ್ಲರಿ. ಸ್ವಚ್ಛತಾ ಅನ್ನೋದಿಲ್ಲ. ಸ್ವಚ್ಛತಾ, ನಿರ್ಮಲತ, ಅದರೊಳಗೆ ಪ್ರತಿಬಿಂಬದ ಪ್ರವೇಶ ಇಲ್ಲ. ನಿರ್ಮಲತೆಯ ಕಾರ್ಯ ಇದೆ ರೀ. ಅದ ನಿರ್ಮಲತೆ ಅಲ್ಲ, ನಿರ್ಮಲತೆಯ ಕಾರ್ಯ ಇದೆ. ಅದೇ ಪ್ರಕಾರ ಜೀವದ ಜ್ಞಾನದರ್ಶನ ಬೇರೆ ಇದೆ. ಜ್ಞಾನದರ್ಶನದೊಳಗ ಜ್ಞಾತ ಆಗ್ತಾ ಇರುವಂಥ ಆ ಜ್ಞೇಯ ರೂಪ ಬೇರೆ ಇದೆ. ಜ್ಞೇಯ ವಸ್ತು ಅಂತೂ ಬೇರೆನೇ ಇದೆ. ಜ್ಞಾನದೊಳಗೆ ಜ್ಞಾತ ಆಗ್ತಾ ಇರುವಂಥ ಜ್ಞೇಯದ ರೂಪ ಇದೆಯಲ್ಲ, ಆ ರೂಪ ಜ್ಞಾನ ಸ್ವಭಾವದಿಂದ ಬೇರೆ ಇದೆ. ಜ್ಞಾನ ಸ್ವಭಾವದ ಕಾರ್ಯ ಇದೆ ರೀ ಅದ, ಆದರೆ ಜ್ಞಾನ ಸ್ವಭಾವ ಅಲ್ಲ. ತಿಳಿತಲ್ಲ? ಕಾರ್ಯ ಪರ್ಯಾಯನೇ ಇದೆ, ಅದು ಮೂಲ. ಜ್ಞಾನ ಸ್ವಭಾವನ ಪರ್ಯಾಯ ಇದೆ, ಜ್ಞಾನ ಸ್ವಭಾವನ ಪರ್ಯಾಯ ಇದೆ, ಅದರ ಕಾರ್ಯ ಇದೆ ಅದು. ಹಾಗಾದ್ರೆ ಆ ಪರ್ಯಾಯ ಅಂದ್ರೆ ಜ್ಞಾನ ಸ್ವಭಾವ ಅಲ್ಲ, ಕಾರ್ಯ ಅಂದ್ರೆ ಅಂತೂ ಅಲ್ಲವೇ ಅಲ್ಲ. ನಿಜವಾಗಿ ಶುದ್ಧ ಪರ್ಯಾಯ ಕೂಡ ದ್ರವ್ಯದ ಧ್ರುವ ಸ್ವಭಾವದಿಂದ ಹೊರಗಿದೆ. ನಿಯಮಸಾರದ ಮಾತು ಇದೆ, ಸ್ವಲ್ಪ ಸ್ವಲ್ಪ ಅರೆ ಅಲ್ಲಿ ಹೇಳ್ತಾರೆ. ಇದು ಹಿಂದೂಸ್ತಾನದೊಳಗ ಮೊದಲಂತೂ ಇತ್ತು, ಅವರು ಹೇಳ್ತಾರೆ. ಆದರೆ ಈ ವಿಷಯ ಈಗ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿ ಬೇರೆ ಏನೇನೋ ಮುಖ್ಯ ಆಗಿದೆ ಧರ್ಮದ ಹೆಸರಿನ ಮೇಲೆ. ಆದರೆ ಈ ಮೂಲವನ್ನು ನಾವು ಕ್ರಮಕ್ರಮವಾಗಿ ನಿಧಾನವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ನಿಧಾನವಾಗಿ ತಿಳ್ಕೊಳ್ಳೋಣ. ಯಾಕೆಂತಂದರೆ ಇದನ್ನು ತಿಳಿಯದ ವಿನಃ ಜೀವನಿಗೆ ತನ್ನ ಕಲ್ಯಾಣದ ಮಾರ್ಗದ ಮೇಲೆ ಹೋಗುವಂಥ ಒಂದು ಸಾವಧಾನತೆ ಅಂದರೆ ಜಾಗೃತಿ ಅಂದರೆ ಉತ್ಪನ್ನ ಆಗುವುದಿಲ್ಲ. ಏನು ಹೇಳ್ತು? ಕನ್ನಡಿಯೊಳಗೆ ಯಾವ ವಸ್ತುವಿನ ಪ್ರತಿಬಿಂಬ ಬೀಳ್ತಾ ಇದೆಯೋ ಅದು ಕನ್ನಡಿಯಿಂದ ಬೇರೆ ಇದೆ. ಆ ಪ್ರತಿಬಿಂಬ ರೂಪವಾಗಿ ಕನ್ನಡಿ ಪರಿಣಮಿಸಿದೆ, ಈ ಮಾತು ಸತ್ಯ. ಆದರೆ ಕನ್ನಡಿಯ ಸ್ವಭಾವ ಅದಲ್ಲ.
ದೃಷ್ಟಾಂತವನ್ನು ದೃಢವಾಗಿ ಒಮ್ಮೆ ತಿಳ್ಕೊಂಡೆವು ಅಂತಂದ್ರೆ ನಾವಾಗಿ ಸಿದ್ಧಾಂತ ಅಥವಾ ದಾಷ್ಟಾಂತವನ್ನು ನಮ್ಮದು ಒಂದು ಯಾವ ಸ್ವಾಧೀನ ಸಮಯ ಇರ್ತಿದೆ. ಈಗ ಶ್ರವಣ ಮಾಡಲಿಕ್ಕೆ ಕೂತಿರೋದ ಅಥವಾ ಹೇಳ್ತಾ ಇರೋದ ಇದು ಸ್ವಾಧೀನ ಸಮಯ ಇದೆ ಅಂದರೆ ಇಲ್ಲ. ಅದಕ್ಕೆ ಇಲ್ಲಿ ತಿಳ್ಕೊಳ್ಳೋದು ಯಾವ ಪ್ರಕಾರ ಮಹಿಳೆ ಅಡುಗೆ ಮನೆಯಲ್ಲಿ ಪದಾರ್ಥಗಳನ್ನು ಅನ್ನ ಬೇಳೆ ಪಲ್ಯ ಏನು ತಯಾರು ಮಾಡೋದಿದೆ ಎಲ್ಲ ಮಾಡ್ತಾಳೆ, ತಟ್ಟೆಯೊಳಗೆ ಹಾಕ್ತಾಳೆ. ಇಲ್ಲಿ ಹಾಕ್ಕೊಳ್ಳೋದಿದೆ, ತಿನ್ನೋದು ಯಾವಾಗ ಈಗ ಬಂದಿದೆಯಲ್ಲ ಬಫೆ, ಅಲ್ಲಿ ಹೋಗಿ ಹಾಕ್ಕೊಂಡು ಬರೋದ ಇಟ್ಟದ್ದಿರ್ತಿದೆ ಸೆಲ್ಫ್ ಸರ್ವಿಸ್. ಮುಂದೆ ತನ್ನದೇ ಆದಂಥ ಒಂದು ಸ್ವಾಧೀನ ಸ್ಥಾನದೊಳಗೆ ಬಂದು ಕೂತ ತಿನ್ನೋದು ಅಥವಾ ನಿಂತಂದ್ರೆ. ಹಾಗೆ ಇಲ್ಲೇನಿದೆ ಪರೋಸ ತಗೊಳ್ಳೋದಿದೆ ರೀ ತಟ್ಟೆಯೊಳಗೆ. ಮತ್ತು ಅದರಿಂದ ನಾವು ನಮ್ಮ ಸ್ವಾಧೀನ ಯಾವಾಗ ಬಿಡುವಿನ ವೇಳೆ ಇದೆಯಲ್ಲ, ಏಕಾಂತದ ವೇಳೆ ಇದೆಯಲ್ಲ, ಆವಾಗ ಧರ್ಮಾತ್ಮರಂತೂ ಧರ್ಮಾತ್ಮ ಯಾರ ಸಮೋಸರಣದೊಳಗಿರುವಂಥ ತೀರ್ಥಂಕರ ಪ್ರಭು. ಮತ್ತು ಆ ತೀರ್ಥಂಕರ ಪ್ರಭು ಹೇಳಿದ ಪ್ರಕಾರ ಅಂತರ್ಬಾಹ್ಯ ತತ್ವಗಳನ್ನು ಜ್ಞಾನದ ಮೂಲಕ ಪರೀಕ್ಷೆ ಮಾಡಿ ಬಾಹ್ಯ ತತ್ವವನ್ನು ಬಿಟ್ಟುಕೊಟ್ಟ ಅಂತಃ ತತ್ವದೊಳಗೆ ಬಂದು ಬಿಟ್ಟಿದ್ದಾರೋ ಅವರು ಹೇಳ್ತಾ ಇರೋ ವೇಳೆದೊಳಗೆ ಕೇಳ್ತಾ ಇರೋ ವೇಳೆದೊಳಗೆ ಅವರು ತಮ್ಮ ಕಾರ್ಯ ಮಾಡ್ತಾ ಇರ್ತಾರೆ, ಅವರು ಸ್ವಾಧೀನತಾರೆ. ನಮ್ಮಲ್ಲೇ ಆ ಪ್ರಕಾರದ ಸ್ವಾಧೀನತೆ ಇಲ್ಲ. ಇಲ್ಲಂತಂದ್ರೆ ಸರ್ವಥಾ ಇಲ್ಲ, ಹೀಗೂ ಮಾತಿಲ್ರಿ. ಇಲ್ಲೇ ಕೂತಿರೋ ವೇಳೆದೊಳಗೆ ನಾವು ವಿಷಯದ ಸನಿಹಕ್ಕೆ ಹೋಗ್ಬೋದಲ್ಲ. ಶಬ್ದದ ಮೂಲಕ ಶಬ್ದದ ಯಾವ ವಾಚ್ಯ ರೂಪದ ವಸ್ತು ಇದೆಯೋ, ವಿಷಯ ಇದೆಯೋ, ಜ್ಞಾನದಿಂದ ಗ್ರಹಣ ಮಾಡುವಂಥ ಭಾವ ಇದೆಯೋ, ಆ ಭಾವದ ಸನಿಹಕ್ಕೆ ಹೋಗ್ಬೋದು. ಏನು ನಡೆದದ್ದೇ ಇದೆ? ಯಾವ ಕನ್ನಡಿಯ ಎದುರಿಗೆ ನವಿಲು ಇದೆ, ಮಯೂರ ಇದೆ. ಆ ಮಯೂರಂತೂ ವಸ್ತು ರೂಪದಿಂದ ಭಿನ್ನ ಇದೆ, ದೂರ ಇದೆ, ಅದರೊಳಗೆ ಪ್ರವೇಶ ಮಾಡಿಲ್ಲ. ಆದರೆ ಆ ಮಯೂರದ್ದು ಯಾವ ಪ್ರತಿಬಿಂಬ ಬೀಳ್ತಾ ಇದೆ ಅಲ್ಲ, ಅದು ಕನ್ನಡಿಯ ಸ್ವಭಾವ ಅಲ್ಲ. ಅದೇನಿದೆ? ಕನ್ನಡಿಯ ಸ್ವಭಾವದೊಳಗೆ ವರ್ತಮಾನದ ಕಾರ್ಯ ಇದೆ. ಸ್ವಭಾವ ಇತ್ತಂದ್ರೆ ಅದು ಹೋಗತ್ತಿಲ್ಲ. ಹೋಗುತ್ತಿಲ್ಲ. ಒಂದು ಮಾತು ಹೋಗುತ್ತಿರಲಿಲ್ಲ ಅದು. ಮತ್ತು ಇನ್ನೊಂದು ವಸ್ತುವನ್ನು ಅಲ್ಲಿ ತಂದು ಇರಿಸಿದ ನಂತರ ಅದು ಇದರೊಳಗೆ ಪ್ರತಿಫಲಿತ ಆಗುತ್ತಿರಲಿಲ್ಲ. ಅದಕ್ಕೆ ಕಾರ್ಯ ಬೇರೆ ಇದೆ, ಪರ್ಯಾಯದ ಸಾಮರ್ಥ್ಯ ಬೇರೆ. ಜೀವದಲ್ಲಿ ಪ್ರತಿ ಸಮಯಕ್ಕೆ ತಿಳಿಯುವ ಸಾಮರ್ಥ್ಯ ರೂಪದ ಪರ್ಯಾಯ ಇದೆ ರೀ. ನೀವು ಪರ್ಯಾಯ ಅಂದರೆ ತಿಳಿಯುವ ಸಾಮರ್ಥ್ಯ ರೂಪದ ಪರ್ಯಾಯ ಇದೆ. ಆದರೆ ಅದು ಏನನ್ನು ತಿಳಿತಿದೆ, ಕಾರ್ಯ ಏನು ಮಾಡ್ತಿದೆ, ಯಾವ ಕಾರ್ಯ ಮಾಡ್ತಾ ಇದೆಯಲ್ಲ, ಅದು ಪರ್ಯಾಯದ ಕಾರ್ಯ ಇದೆ ವಿನಃ ಪರ್ಯಾಯದ ಸ್ವಭಾವ. ಅದು ಧನವನ್ನು ತಿಳಿಯಬಹುದು, ವೀತರಾಗ ಪ್ರಭುವನ್ನು ತಿಳಿಯಬಹುದು, ಅರೂಪಿ ಸಂವೇದನ ಸ್ವರೂಪ ಶುದ್ಧಾತ್ಮನನ್ನು ತಿಳಿಯಬಹುದು. ಪರ್ಯಾಯ ಬೇರೆ. ಪರ್ಯಾಯ ಅರ್ಥಾತ್ ತಿಳಿಯುವ ಸಾಮರ್ಥ್ಯ, ಅದರೊಳಗೆ ಆಗುವಂಥ ಕಾರ್ಯ ಬೇರೆ. ಆ ಕಾರ್ಯ ಅಂದರೆ ಸಾಮರ್ಥ್ಯ ಅಲ್ಲ. ಯಾವ ಪರ್ಯಾಯ ಧನವನ್ನು ಅಥವಾ ದೇಹವನ್ನು ತಿಳಿತಾ ಇದೆ, ಅದರೊಳಗೆ ಸಾಮರ್ಥ್ಯ ಅಂತೂ ತನ್ನನ್ನು ತಿಳಿಯುವುದೂ ಇದೆ. ಇದೇನಿಲ್ಲ. ಆ ಕನ್ನಡಿಯ ಪರ್ಯಾಯಕ್ಕೆ ಮತ್ತು ಈ ಪರ್ಯಾಯಕ್ಕೆ ಹೊಂದಾಣಿಕೆ ಇಲ್ಲೇ ಆಗೋದಿಲ್ಲ. ತಿಳಿತೇನಿಲ್ಲ. ಕನ್ನಡಿಯ ಎದುರಿಗೆ ಯಾವ ವಸ್ತುವನ್ನು ಇರಿಸಲಾಗುತ್ತದೆಯೋ ಅದು ಪ್ರತಿಫಲಿತ ಮಾಡ್ತಿದೆ. ಆದರೆ ಇಲ್ಲಿ ತಿಳಿಯುವ ಸಾಮರ್ಥ್ಯನ ನಮ್ಮಲ್ಲೇ ಸಂಜ್ಞೆ ಪಂಚೇಂದ್ರಿಯ ರೂಪದಿಂದ ವಿಕಸಿತಗೊಂಡಿರುವಂಥ ನಮ್ಮ ಜ್ಞಾನದ ಪ್ರತಿ ಸಮಯದ ಪರ್ಯಾಯ ಎಂಥದ್ದು ಇದೆ? ಪರ್ಯಾಯ, ನೀವು ಪರ್ಯಾಯ ಅಂದರೆ ನಾನು ಸ್ವಭಾವ ಅಂತೇನೋ. ಎರಡ
ಯಾರನ್ನೂ ಹಿಡ್ಕೊಂಡು ತಾವು ನಡೆಯೋದು. ಪ್ರತಿ ಸಮಯದ ನನ್ನ ಯಾವ ಸ್ವಭಾವ ಇದೆಯಲ್ಲ, ಜೀವದ ಯಾವ ಸ್ವಭಾವ ಇದೆಯಲ್ಲ, ನನ್ನ ಅಂದರೆ ಇದರದ್ದಲ್ಲ. ನನ್ನನ್ನು ನಾನು ಯಾವ ರೂಪದಿಂದ ಅಥವಾ ಜಗತ್ತು ಯಾವ ರೂಪದಿಂದ ತಿಳಿತಾ ಇದೆ ಅದರದ್ದಲ್ಲ. ಜೀವದ ನನ್ನ ಅರ್ಥಾತ್ ಜೀವದ ಯಾವ ಸ್ವಭಾವ ಇದೆ ಅಂದರೆ, ಈ ಜನ್ಮದ ಆರಂಭದಿಂದಲ್ರಿ ಅಥವಾ ಈ ಯಾವ ಸಂಗೀತನ ಸಮನಸ್ಕತೆ ವಿಕಸಿತಗೊಂಡ ಕಾರ್ಯ ಮಾಡುವಂಥ ಒಂದು ಸಾಮರ್ಥ್ಯಕ್ಕೆ ಪ್ರಾಪ್ತ ಆಗಿದೆಯಲ್ಲ, 8 ವರ್ಷ 8 ಸಮಯ ಕಳೆದ ನಂತರ ಅದರಲ್ಲಿ ಪರ್ಯಾಯದ ಸ್ವಭಾವ ಹೀಗಿದೆಯಲ್ಲ, ಸರ್ವಜ್ಞ ಪ್ರಭು ಯಾವ ಪ್ರಕಾರ ಸ್ವಪರಗಳನ್ನು ಅನುಭವ ಮತ್ತು ಜ್ಞೇಯ ರೂಪದಿಂದ ತಿಳಿತಾ ಇದ್ದಾರಲ್ಲ, ಅನುಭವ ಸ್ವವನ್ನು ಅನುಭವ ರೂಪದಿಂದ ಇಲ್ಲಿ ಅದೇ ಮಾತಿದೆ, ಮತ್ತು ಪರವನ್ನು ಜ್ಞೇಯ ರೂಪದಿಂದ ತಿಳಿತಾ ಇದ್ದಾರಲ್ಲ, ಆ ಪ್ರಕಾರ ಅದೇ ಪ್ರಕಾರ ಸಂಪೂರ್ಣ ನಿರಾಕುಲ ಶಾಂತಿಯ ಸಂವೇದನ ಸಹಿತ ಕಾರ್ಯ ಮಾಡುವಂಥ ಸ್ವಭಾವ ನನ್ನ ಪರ್ಯಾಯದೊಳಗೆ ಇದೆ. ಆದರೆ ನನ್ನ ಪರ್ಯಾಯ ಏನು ಮಾಡ್ತಾ ಇದೆ? ದೇಹದ ಕಾರ್ಯ ಮಾಡ್ತಾ ಇದೆ. ವಚನದೊಳಗ ಪರಿಣಮನ ಮಾಡಿ ಅದನ್ನು ತನ್ನ ಕಾರ್ಯ ಅಂತ ಇದೆ. ಬರೀ ಪರಿಣಮನ ಮಾಡುವ ಮಾತು ಬೇರೆ, ಮತ್ತು ಅದನ್ನು ತನ್ನ ಕಾರ್ಯ ಅನ್ನುವ ಮಾತು ಬೇರೆ. ವಚನದೊಳಗ ದೇಹದೊಳಗ ಅಥವಾ ದೇಹವನ್ನು ವಿಷಯವನ್ನಾಗಿ ಮಾಡಿಕೊಂಡ, ವಚನವನ್ನು ವಿಷಯವನ್ನಾಗಿ ಮಾಡಿಕೊಂಡ, ವೀತರಾಗ ಪ್ರಭುವನ್ನು ತನ್ನ ವಿಷಯವನ್ನಾಗಿ ಮಾಡಿಕೊಂಡ ಯಾವ ತಿಳಿಯುವ ಕಾರ್ಯ ನಡೆದದ್ದೇ ಇದೆಯಲ್ಲ, ಅದು ನನ್ನ ಸ್ವಭಾವ ಅಲ್ಲ. ತಿಳಿತೇನೆ? ಅದು ನನ್ನ ಸ್ವಭಾವ ಅಲ್ಲ. ಹಾಗಾದ್ರೆ ಅದು ನನ್ನ ಸ್ವಭಾವ ಅನ್ನೋದು ಕೂಡ ಒಂದು ಸ್ಥಾನ ಇದೆ ರೀ ಆಗಮದೊಳಗ. ಅದರದ್ದು ಈಗ ನಮಗಿಲ್ಲಿ ಮುಖ್ಯತೆ ಇಲ್ಲ. ಅದು ನನ್ನ ಸ್ವಭಾವ ಅಲ್ಲ. ಹಾಗಾದರೆ ನನ್ನ ಸ್ವಭಾವ ಏನಿದೆ? ನನ್ನ ಕನ್ನಡಿಯ ಸ್ವಭಾವ ಯಾವ ಪ್ರಕಾರ? ಬಹಳ ಅದ್ಭುತ ವಿಷಯ. ಕನ್ನಡಿಯ ಸ್ವಭಾವ ಯಾವ ಪ್ರಕಾರ? ಎದುರಿಗಿರುವಂಥ ವಸ್ತುವನ್ನು ಪ್ರತಿಬಿಂಬಿತ ಮಾಡುವ ವೇಳೆಯದೊಳಗೂ ಕೂಡ ಆ ಪ್ರತಿಬಿಂಬ ರೂಪವಾಗಿ ಪರಿಣಮಿಸ್ತಾ ಇರುವ ವೇಳೆಯದೊಳಗೂ ಕೂಡ ತನ್ನ ನಿರ್ಮಲ ಸ್ವಭಾವವನ್ನು ಬಿಟ್ಟಿಲ್ಲ. ಅದರ ನಿರ್ಮಲತೆಗೆ ಏನಾದರೂ ಭಂಗ ಬಂದಿದೆ ಅಂದರೆ ಎದುರಿಗೆ ವಸ್ತು ಪ್ರತಿಫಲಿತ ಆಗ್ತಾ ಇರೋ ವೇಳೆದೊಳಗ ಇಲ್ಲ ಅಂಥೇಳಿ ಆ ವಸ್ತುವನ್ನು ತೆಗೆದ ನಂತರ ಕನ್ನಡಿಯ ಎದುರಿಗಿನ ಆ ವಸ್ತುವನ್ನು ದೂರ ಸರಿಸಿದ, ಬೇರೆ ಮಾಡಿದ ನಂತರ, ದೂರ ಮಾಡಿದ ನಂತರ ಆ ಕನ್ನಡಿಗೆ ಯಾವ ಬಾಧೆನೂ ಆಗಲಿಲ್ಲ. ಅದು ಇರುವ ವೇಳೆದೊಳಗನೂ ಅದಕ್ಕೆ ಯಾವ ಬಾಧೆ ಇರಲಿಲ್ಲ. ಅದನ್ನು ಸರಿಸಿದ ನಂತರ ಕೂಡ ಯಾವ ಬಾಧೆ. ಯಾಕೆ? ಅದರ ಸ್ವಭಾವ ಪರಸಾಪೇಕ್ಷ ಇಲ್ಲ. ಪರಸಾಪೇಕ್ಷೆ ಇಲ್ಲ. ಅದೇ ಪ್ರಕಾರ ನೋಡ್ರಿ, ಧನವನ್ನು, ದೇಹವನ್ನು ಅಥವಾ ವೀತರಾಗ ಪ್ರಭುವನ್ನು ತಿಳಿತಾ ಇರುವ ವೇಳೆದೊಳಗೆ ಕೂಡ ಈ ತಿಳಿಯುವ ಸ್ವಭಾವಕ್ಕೆ ಯಾವ ಬಾಧೆ ಇಲ್ಲ. ಈ ತಿಳಿಯುವ ಸ್ವಭಾವ ರೂಪದಿಂದ ಸಾವೂತ ಇದೆ. ಅದರೊಳಗೆ ಯಾವ ಬಾಧೆ ಬಂದಿಲ್ಲ. ಹಾಗಾದ್ರೆ ಆ ವಸ್ತುಗಳನ್ನೆಲ್ಲ ಸರಿಸಿದ ನಂತರ ವೀತರಾಗ ದೇವನೂ ಇಲ್ಲ, ದೇಹನೂ ಇಲ್ಲ, ಧನನೂ ಇಲ್ಲ. ಆ ವೇಳೆದೊಳಗೂ ಕೂಡ ಆ ತಿಳಿಯುವ ಸ್ವಭಾವಕ್ಕೆ ಯಾವುದೇ ಪ್ರಕಾರದ ಬಾಧೆ ಇಲ್ಲ. ಹಾಗಾದ್ರೆ ಆ ತಿಳಿಯುವ ಸ್ವಭಾವದೊಳಗೆ ಆವಾಗ ಏನು ಇಲ್ಲಲ್ಲ ಎದುರಿಗೆ. ಆ ತಿಳಿಯುವ ಸ್ವಭಾವಕ್ಕೆ ಏನಾದರೂ ಇರುವುದರ ಅಪೇಕ್ಷೆ ಇಲ್ಲ. ಅದು ತಿಳಿಯುವ ಸ್ವಭಾವದಿಂದ ಪರಿಣಮಿಸ್ತಾನೆ ಇದೆ. ಹಾಗಾದ್ರೆ ಅದು ತಿಳಿಯುವ ಸ್ವಭಾವದಿಂದ ಪರಿಣಮಿಸ್ತಾ ಇದೆಯಲ್ಲ, ಆ ಪರಿಣಮನ ಅದರದ ಸ್ವಭಾವ ಇದೆ.
ಸಾಪೇಕ್ಷ ಅದರ ನಿರ್ಣಯ ಮೊದಲಿನ ಭೂಮಿಕೆಯೊಳಗೆ ಮಾಡೋದಿದೆ. ಅದೇನು ತಿಳಿತಾ ಇದೆಯಲ್ಲ ಅದು ಜ್ಞಾನದ್ದೇ ಸ್ವತ್ತು ಇದೆ, ಆ ವಸ್ತುವಿನ ಕಾರಣದಿಂದ ಅಲ್ಲ. ಇದು ಒಂದು ಭೂಮಿಕೆ ಬೇರೆ. ಆದ್ರೆ ಆ ತಿಳಿಯುವ ಸ್ವಭಾವದ ಎದುರಿಗೆ ಏನೂ ಇಲ್ಲ ಅಂತ ಹೇಳಿ ಇಟ್ಕೊಳ್ಳೋದು, ನಾವು ತಿಳ್ಕೊಳ್ಳೋದು. ಯಾಕೆ? ಆ ಸ್ವಭಾವದ ನಿರ್ಣಯ ಮಾಡುವ ಸರಿ ಏನೂ ಇಲ್ಲ. ಆದ್ರೂ ಕೂಡ ಆ ಸ್ವಭಾವದೊಳಗ ಯಾವುದೇ ಪ್ರಕಾರದ ಬಾಧೆ ಇಲ್ಲ. ಅರ್ಥಾತ್ ಅದು ಆ ಸ್ವಭಾವದಿಂದ ಪರಿಣಮಿಸ್ತಾನೆ ಇದೆ. ಕನ್ನಡಿ ತನ್ನ ನಿರ್ಮಲ ಸ್ವಭಾವದಿಂದ ಪರಿಣಮಿಸ್ತಾನೆ ಇದೆ. ಏನೂ ಇಡಬೇಡ್ರಿ ಅದರ ಎದುರಿಗೆ, ಆವಾಗ ಅದರ ಸ್ವಭಾವ ಇದೇನಿಲ್ಲ. ಸ್ವಭಾವ ಎರಡು ಅದಾವ್ರಿ. ಒಂದು ಧ್ರುವ ಸ್ವಭಾವ, ತ್ರಿಕಾಲಿ ಸ್ವಭಾವ, ಒಂದು ವರ್ತಮಾನದ ಸಮಯವರ್ತಿ ಸ್ವಭಾವ. ಪರ್ಯಾಯದ ಸ್ವಭಾವ ಇದೆ ರೀ. ದ್ರವ್ಯದ ಸ್ವಭಾವ ಯಾವ ಪ್ರಕಾರ ಇದೆ ಅದೇ ಪ್ರಕಾರ ಪರ್ಯಾಯದ ಸ್ವಭಾವ. ದ್ರವ್ಯದ ಸ್ವಭಾವ ಯಾವ ಪ್ರಕಾರ ಇದೆ ಅದೇ ಪ್ರಕಾರ ಪರ್ಯಾಯದ ಸ್ವಭಾವ. ಅರ್ಥಾತ್ ದ್ರವ್ಯದ ಸ್ವಭಾವ ಯಾವ ಪ್ರಕಾರ ಪರನಿರಪೇಕ್ಷ ಇದೆಯೋ ಅದೇ ಪ್ರಕಾರ ಪರ್ಯಾಯಕ್ಕೆ ಕೂಡ ಯಾವುದಾದ್ರೂ ವಸ್ತು ಬೇಕಾಗಿದೆ, ಹೀಗೆ ಮಾತ್ರ. ಈ ಪ್ರಕಾರದ ಸ್ವಭಾವದ ನಿರ್ಣಯ ಒಂದು ಸಲ ಯಾವನೋ ಭಾಗ್ಯಶಾಲಿ ಜೀವನಿಗೆ ಆಯಿತು ಅಂತಂದ್ರೆ ಪದಾರ್ಥದ ಅಪೇಕ್ಷೆನೇ ಮಾಡೋದಿಲ್ಲ. ಇಲ್ಲ, ಅದಂತೂ ಹಾಗಿದೆ. ಒಟ್ಟಿನಲ್ಲಿ ಪರ್ಯಾಯೇನ ಸತತ ಪರಪದಾರ್ಥಗಳಿಗೆ ಸಂಬಂಧಿಸಿದ ಹಾಗೆ ಏನೇನೋ ಅಪೇಕ್ಷೆ ಇಟ್ಕೊಳ್ತಾ ಇದೆ. ಅದು ಎಲ್ಲವೂ ಒಂದೇ ಒಂದು ಸಮಯದೊಳಗ ಬಿಟ್ಟು ಒಂದೇ ಒಂದು ಸಮಯ. ಯಾವ ಪ್ರಕಾರ ಆಯು ಪೂರ್ಣ ಆಗ್ತಾ ಇದ್ದ ಹಾಗೆ ಈ ಜೀವ ಎಷ್ಟು ಪ್ರಕಾರದಿಂದ ಇಲ್ಲಿ ವಿಸ್ತರಿಸಿದನಲ್ಲ, ಆ ಎಲ್ಲ ಪ್ರಕಾರಗಳ ನಷ್ಟ ಆಗಿ ಹೋಗ್ತವೆ, ಸಮಾಪ್ತ ಆಗಿ ಹೋಗ್ತವೆ. ಅಷ್ಟೇ ಇದೆ ರೀ. ಈ ಜೀವದ ಉಪಯೋಗ ತಿಳಿಯುವ ಸ್ವಭಾವದ ನಿರ್ಣಯ ಮಾಡಿತು ಅಂತಂದ್ರೆ ಯಾವ ಪರದ ಜೊತೆಗೆ ಯಾವುದೇ ರೀತಿಯ ಸಂಬಂಧದ ಸ್ಥಾಪನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಇದರ ಹೆಸರನ್ನ ಜ್ಞಾತಾದೃಷ್ಟಾಂತನ ಇದೆ. ಇದರ ಹೆಸರನ್ನ ಮೋಕ್ಷದ ಮಾರ್ಗದೊಳಗೆ ಗಮನ ಇದೆ. ಬೇರೆ ಏನೂ ಇಲ್ಲ. ನಾನು ಎದುರಿಗಿರುವಂಥ ವಸ್ತುವನ್ನು ತಿಳಿತಾ ಇದ್ದೇನೆ, ವಸ್ತುವಿನ ಕಾರಣದಿಂದ ತಿಳಿತಾ ಇಲ್ಲ. ವಸ್ತುವಂತೂ ಭಿನ್ನ ಇದೆ, ತಿಳಿಯುವ ಜ್ಞಾನದೊಳಗದ ಪ್ರವೇಶ ಮಾಡಿಲ್ಲ. ಆ ವಸ್ತುವನ್ನು ತಿಳಿಯೋದನ್ನು ಬಿಟ್ಟ ಇನ್ನೊಂದು ವಸ್ತುವನ್ನು ತಿಳಿತೇನೆ, ಮತ್ತೊಂದು ವಸ್ತುವನ್ನು ತಿಳಿತೇನೆ. ಹಾಗಾದ್ರೆ ಆ ತಿಳಿಯುವ ಸ್ವಭಾವ ನನ್ನದಿದೆ, ಯಾವ ವಸ್ತುವಿನ ಕಾರಣದಿಂದ ಇಲ್ಲ. ಅದೇ ರೀತಿ ಕ್ಷಯೋಕ್ಷಮದ ಕಾರಣದಿಂದ ಕೂಡ ಇಲ್ಲ. ಯಾವ ಪ್ರಕಾರದ ಪರದ ಅಪೇಕ್ಷೆ ಅದಕ್ಕಿಲ್ಲ. ಈ ಪ್ರಕಾರ ಪರನಿರಪೇಕ್ಷ ತನ್ನ ಸ್ವಭಾವವನ್ನು ಯಾವಾಗ ಯಾವನೋ ಭಾಗ್ಯಶಾಲಿ ಜೀವ ಪುರುಷಾರ್ಥದಿಂದ ನಿನ್ನೆ ಹೇಳ್ತಲ್ಲ, ಸಾಯಂಕಾಲ ಏನು ಹೇಳಿತು, ಹೀಗಾಗಿದೆ, ಆ ದಿವಸ ಮದುವೆ ಇದ್ದವು, ಹಾಗಿದವು, ಹೀಗಿದವು. ಯಾರ್ದು ಭಾಗ್ಯ ಇದೆ ಮತ್ತು ಪುರುಷಾರ್ಥ ಮಾಡ್ತಾರೆ ಅವರು ಸಮಾವೇಶ. ಎರಡೂ ಬೇಕ್ರಿ. ಭಾಗ್ಯ ಅದರ ಭಾಷ್ಯದ ಮೇಲೆ ದೋಷಾರೋಪಣೆ ಮಾಡುವ ಮಾತಿಲ್ಲ. ಏನು ಅವಶ್ಯಕತೆ ಇದೆ? ಒಂದಂದ್ರೆ ಭಾಗ್ಯ ಬೇಕು, ಅದರ ಜೊತೆಗಿನ ಪುರುಷಾರ್ಥ. ಯಾವುದರ ಸಲುವಾಗಿ? ಅರೆ ಪುರುಷಾರ್ಥ ಅರ್ಥಾತ್ ಜೀವದ ಭಾವ, ಭಾಗ್ಯ ಅರ್ಥಾತ್ ಪೂರ್ವಕರ್ಮದ ಅನುಕೂಲತೆ. ತಿಳಿತೇನೆ. ಪುರುಷಾರ್ಥ ಅಂದರೆ ಏನಾದರೂ ಕಷ್ಟಪಡೋ ಮಾತು, ಜೀವದ ಭಾವ. ಅದು ಇದ್ದ ನಂತರ ಕಾರ್ಯ ಆಗ್ತದೆ. ಮಂದಿರದೊಳಗೆ ಹೋಗಿ ಭಗವಂತನ ದರ್ಶನ ಮಾಡಬೇಕಾದ್ರೆ
ಆ ಪ್ರಕಾರದ ಪುಣ್ಯ ಬೇಕು ಮತ್ತು ವರ್ತಮಾನದ ಭಾವ ಬೇಕ್ರಿ. ಪುಣ್ಯ ಇರಲಿಲ್ಲ ಅಂತಂದ್ರೆ ಕಾಲು ಮುರ್ಕೊಂಡು ಮನೆಯಲ್ಲಿ ಕೂತಿರ್ತೇವ್ರಿ. ಅದು ನಿಮಿತ್ತ, ಅದೇನೂ ಇಲ್ಲ ನಿಜವಾಗಿ, ಅದು ನಿಮಿತ್ತ. ಮತ್ತು ಸಶಕ್ತಿ ಇರುವುದರೊಳಗೆ ಕೂಡ ಭಾವ ಇಲ್ಲ, ಹೋಗ್ಬಿಟ್ಟು ಇವತ್ತೊಂದು ದಿವಸ ಅನ್ನೋರು ಕೂಡ ಜಗತ್ತಿನೊಳಗೆ ಇರಬಹುದು ಅಂತೇಳಿ ನನಗೆ ಅನ್ನಿಸ್ತಿದೆ. ಯಾವಾಗೂ ಆಗಿಲ್ಲ ನೋಡ್ರಿ ಅಣ್ಣ. ಇಲ್ಲಿ ಜನವಾಣಿಯ ಎದುರಿಗೆ ಕೂತು ಹೇಳ್ತೇನೆ, ಇವತ್ತೊಂದು ದಿವಸ ಇರಲಿ ಬಿಡ ಅಂಥೇಳಿ ಅನ್ನಿಸಲೇ ಇಲ್ಲ ನನಗೆ. ದೇವದರ್ಶನ ಅನ್ನಿಸಲೇ ಇಲ್ಲ. ಅಂಥ ಅನಿವಾರ್ಯತೆ ಬರಲೂ ಇಲ್ಲ ಪ್ರಭು, ಬರಲೂ ಇಲ್ಲ. ಅನಿವಾರ್ಯತೆ ದೈಹಿಕವಾಗಿ ಯಾವಾಗ ಬಂತಲ್ಲ, ಆವಾಗ ಕೂಡ ಭಾವದೊಳಗೆ ಸ್ವಲ್ಪ ಕೂಡ ವ್ಯತ್ಯಯ ಬರ್ತದೆ. ಭಾಗ್ಯದ ಜೊತೆಗೆ ಭಾವನಾ ಇದ್ರನ ಮಾರ್ಗ ಸಿಗ್ತಿದೆ. ಇದು ನನ್ನ ಸ್ವಂತದ ಅನುಭವ. ಅದಕ್ಕೆ ಪ್ರಮಾದ ಅಂತಾರೆ. ಭಾವ ಆಗದೇ ಇರೋದಕ್ಕೆ ಪ್ರಮಾದ ಅಂತಾರು, ಭಾವ ಆಗೋದಕ್ಕೆ ಪುರುಷಾರ್ಥ ಅಂತಾರೆ. ಬೇರೆ ಏನಿಲ್ರಿ. ತನ್ನ ಕಲ್ಯಾಣದ ಭಾವ, ಕಲ್ಯಾಣದಲ್ಲಿ ನಿಮಿತ್ತವಿರುವಂಥ ದೇವಶಾಸ್ತ್ರ ಗುರುವಿಗೆ ಸಂಬಂಧಿಸಿದ ಭಾವ ಮತ್ತು ಆ ಪ್ರಕಾರದ ಉದಯ. ಉದಯ ಒಂದೊಂದು ಸಲ ಕೈ ಕೊಡ್ತಿದೆ, ಅದರ ಭಾವ ಯಾಕೆ ಬಿಡಬೇಕ್ರಿ? ಬಿಡಬೇಕು ಅನ್ನೋದಕ್ಕಿಂತ ಯಾಕೆ ಇರಬಾರ್ದು ಹೇಳ್ರಿ? ಯಾಕೆ ನಿಜವಾಗಿ ಆ ಕಡೆ ಸಹಜ ಭಾವ ವರ್ತಿಸುವುದೇ ಪುರುಷಾರ್ಥ ಇದೆ. ಸಹಜ ಉದಾಸೀನತೆ ಆಗುವುದೇ ಪ್ರಮಾದ ಇದೆ. ಒಂದೇ ದೇಹದ ಅನುಕೂಲತೆ ಇರುವೆಳೆದೊಳಗೆ ಯಾವಾಗೂ ಇವತ್ತೊಂದು ದಿವಸ ಇರಲಿ ಬಿಡಿ ಈ ಪ್ರಕಾರದ ಭಾವ. ಅದಕ್ಕೆ ಜಿನವಾಣಿಯ ಪ್ರಸಾದದಿಂದ ಅಂತ ಹೇಳಿ ಹೇಳ್ತಾರೆ. ಇಷ್ಟ ಸಂತೋಷ ಆಯಿತು. ಜಿನಸೇನಾಚಾರ್ಯರ ವಚನ ನನ್ನ ಮೇಲೆ ಜಿನವಾಣಿಯ ಕೃಪೆ ಇದೆ ಅಂತ ಹೇಳಿ ಹೇಳಿದ್ದಾರೆ. ಅವರೇ ಹೇಳ್ತಾರೆ, ನಾನೇನ ಅಂಥ ಸುಂದರನೂ ಇಲ್ಲ ಅಂತ ಹೇಳ್ಯಾರ್ರಿ. ನಾವೇನಂತೂ ನೋಡಿಲ್ಲ, ಆದ್ರೆ ಅವರ ವಚನದಲ್ಲಿ. ಆದರೆ ಜಿನವಾಣಿಯ ಕೃಪೆ ಇರುವುದರಿಂದ ನನಗಿಷ್ಟು ಮಸ್ತಿ ಬಂದಿದೆ ಅಂತ. ಮಸ್ತಿ ಅಂತಂದ್ರೆ ಏನು? ಉತ್ಸಾಹ. ಮಸ್ತಿ ಅಂತಂದ್ರೆ ಸೊಕ್ಕಲ್ಲ. ಅಪ್ಪಾಜಿ ಯಾವಾಗಲೂ ಹೇಳ್ತಿದ್ರಲ್ಲ, ಅಮೃತ ಚಂದ್ರಾಚಾರ್ಯರು ಮಸ್ತಿ ಅಂತ. ಮಸ್ತಿ ಮಸ್ತಿ ಅಂದ್ರೆ ಏನು? ಉತ್ಸಾಹ, ಉತ್ಸಾಹ, ಸಮರ್ಪಣೆ. ಆವಾಗ ನನಗೆ ಆ ಜಿನಸೇನಾಚಾರ್ಯರ ಆ ವಚನವನ್ನು ಕೇಳಿ, ಲಿಪಿಬದ್ಧ ವಚನವನ್ನು ಕೇಳಿ ಇಷ್ಟ ಸಂತೋಷ ಆಯಿತು. ನನ್ನಲ್ಲಿ ಏನಿದೆ? ಪರ್ಯಾಯದ ಯೋಗ್ಯತೆಯೂ ಇಲ್ಲ. ಜಿನವಾಣಿಯ ಕೃಪೆ. ಸತತ ಭಾವದೊಳಗ ನನಗೆ ಜಿನವಾಣಿಯ ಮಹಿಮೆ ಸ್ವಲ್ಪ ಕೂಡ ಕಮ್ಮಿ ಆಗೋದು. ಎಂಥದ್ದು ಪ್ರಸಂಗ ಬಂತು ಅದು ಏನಿದೆ ಅದು ಉದಯದ ಅನುಸಾರ ಬಂದದ್ದು. ಆದರೆ ಈ ಮಾರ್ಗದ ಕುರಿತು ಯಾವಾಗೂ ನನಗೆ ಉದಾಸೀನತೆ ಬರಲಿಲ್ಲ. ನಮ್ಮಲ್ಲೆನ ಸಂಬಂಧಿಕರು ಒಬ್ಬರಿದ್ದಾರೆ, ನಮ್ಮ ಸ್ವಂತ ಮಾವನ ತಂಗಿ.
ದಿನನಿತ್ಯವೂ ಭಕ್ತಿಯಿಂದ ಸ್ನಾನ ಆದ ಕೂಡಲೇ ದೇವಸ್ಥಾನಕ್ಕೆ ಮಂದಿರಕ್ಕೆ ಹೋಗ್ತಿದ್ರು, ಜಿನ ಮಂದಿರ. ಪತಿಯ ವಿಯೋಗ ಆದ ನಂತರ ತಮ್ಮ ಜೀವನದೊಳಗೆ ಮಂದಿರಕ್ಕನ್ನ ಹೋಗ್ಲಿಕ್ಕೆ ದೇವರು ನಂದೇನು ಚಲೋ ಮಾಡಿದ ಅವ್ರದ್ದು ವಚನ ಇರ್ತಾರೆ. ಹಾಗೆ ನನ್ನ ಜೀವನದೊಳಗೆ ಎಷ್ಟೋ ಪ್ರಕಾರದ ಪ್ರತಿಕೂಲತೆಗಳು ಬಂದ್ರೂ ನನಗೆ ಈ ಭಾವ ಅಲ್ಲಿ ಹೋಗಿ ಏನು ಮಾಡೋದ ಅನ್ನುವ ಭಾವ ಬರಲಿ. ಹಾಗೆ ಒಂದು ಭಿಕ್ಷಾದಿಂದ ಹೇಳಿದ್ರೂ ಕೂಡ ನೋಡ್ರಿ, ಒಂದು ಮಾತು ಬರ್ತಿದೆ, ಬಹಳ ಮನಸ್ಸು ಒಪ್ಪುವಂಥ ಮಾತ. ಈ ಶುಭ ಕ್ರಿಯೆಗಳನ್ನು ಮಾಡಿ ಅದನ್ನೇ ಧರ್ಮ ಅಂಥೇಳಿ ಅನ್ನೋದ ಸಂಪ್ರದಾಯದೊಳಗೆ ಪದ್ಧತಿ ಇದೆ ಅಂಥೇಳಿ ವಚನ ಬರ್ತಿದೆ. ನ್ಯಾಯ ನಿಯಮಸಾರದೊಳಗೆ ಬರೋದಿದೆ. ಆಗ ಆ ಸಂಪ್ರದಾಯದಿಂದ ಬಂದವರನ್ನು ಇದ್ದಾರಲ್ಲೇ ಬಹಳ ಜನರೇ, ಅವರಲ್ಲಿ ಒಬ್ಬರು ಕೇಳ್ತಾರೆ, ನಾವೇನು ಮಾಡೋಣ, ನಮಗೆ ಉಪದೇಶನ ಅಂತ ಸಿಕ್ಕಿತು. ನಮಗೆ ಉಪದೇಶನ ಅಂತ ಸಿಕ್ಕಿತಲ್ಲ, ನಾವು ಹುಟ್ಟಿದ ಕುಲದೊಳಗೆ ನಮಗೆ ಉಪದೇಶನ ಅಂತ ಸಿಕ್ಕಿತು. ಅದಕ್ಕೆ ಜ್ಞಾನಿ ಮಹಾತ್ಮ ಏನು ಉತ್ತರ ಕೊಟ್ಟಿರಬಹುದು, ಯಾರ ಕಲ್ಪನಾ ಮಾಡೋ ಸಾಧ್ಯ ಇದೆ, ಮಾಡೋ ಸಾಧ್ಯ ಇದೆ ಅಂತ ಹೇಳ್ತಾರೆ. ಇದೇ ವ್ಯತ್ಯಾಸ ರೀ ನಮ್ಮಲ್ಲಿ ಮತ್ತು ಅವರಲ್ಲಿ. ಏನು ಹೇಳುತ್ತೀರಿ ಪ್ರಭು, ನೀನು ಭವಾಂತರದೊಳಗೆ ಅನೇಕ ಬಾರಿ ಸಂವತ್ಸರಣದೊಳಗೆ ಹೋಗಿದ್ದೆಲ್ಲ, ಅಲ್ಲಿ ಸತ್ಯ ಉಪದೇಶ ಇತ್ತಲ್ಲ, ಅಲ್ಲಿ ಯಾಕೆ ನಿಗ್ರಹಣ ಮಾಡಲಿಲ್ಲ? ದೋಷ ಇನ್ನೊಬ್ಬರ ಮೇಲೆ ಹಾಕಿಬಿಡೋದು ಬಹಳ ಸುಲಭ ಜೀವ. ಅದರಲ್ಲಿ ಸರ್ವಜ್ಞ ಪ್ರಭುವಿನ ಉಪದೇಶ, ಅದರೊಳಗೆ ಯಾವ ಸತ್ಯತೆ ಇರಲಿಲ್ಲ, ಅದನ್ನ ಯಾಕೆ ನಿಗ್ರಹ? ನಾವು ಹುಟ್ಟೊಂದು ಆತರಲ್ಲ, ಆಮೇಲೆ ನಾನು ಮನಸ್ಸಿನಾಗ ವಿಚಾರ ಬಂತಾರೆ, ನಿಮ್ಮ ತಾಯಿಗಳು ಭೌತಿಕ ಸ್ಥಿರ ಆಗಬೇಕಂದ್ರೆ 6 ತಿಂಗಳು ಹೋಗೋದು ಭಾಳ. ನನಗೇನು ಸೂಟಿಗಿಲ್ಲ, ಏನಿಲ್ಲ. ನಾನು 2ನೇ 3ನೇ ದಿವಸ ಬರಿತಾ ಇದ್ನಲ್ಲ, ನಾನು ದುಃಖಿ ಇರಲಿಲ್ಲ, ಹೀಗೆ ಮಾತಿಲ್ಲ. ಮನಸ್ಸು ಅನಿಸಿತ್ತು, ಅದೇ ಸ್ವಾಭಾವಿಕ. ಆದರೆ ಅದು ಎಂಥ ಕೃತಿ, ವಿಷಯ ಅಂಥದ್ದಿದ್ದೀರಿ ಅದರಲ್ಲಿ. ಆ ಪ್ರತ್ಯಕ್ಷ ಸಮಯದೊಳಗೆ ತನ್ನಷ್ಟಕ್ಕೆ ತಾನೇ ಮೋಹದ ಕಣ್ಣೀರು ಹೋಗ್ತಿತ್ತು. ಅದರ ಜ್ಞಾನ ಆ ವಿಷಯವನ್ನು ಗ್ರಹಣ ಮಾಡ್ತಿತ್ತು. ಮೂರು ಕಾಲದಲ್ಲೂ ಅದು ಒಂದೇ ಆಶ್ರಯ ಇದೆ. ನನ್ನ ಸ್ವಂತದ ಅನುಭವದ ಮೂಲಕ ಮತ್ತು ಎಷ್ಟೋ ಬಾರಿ ಹೇಳಿದೆನು, ಈಗೂ ಹೇಳ್ತೇನೆ, ನನಗೆ ತತ್ವದ ನಿರ್ಣಯ ಯಾವ ಒಂದು ರೀತಿಯಿಂದ, ಯಾವ ಪ್ರಕಾರ, ಯಾವುದೇ ಪ್ರಕಾರದ ಕೋರೆ ಇಲ್ಲದ ವಿಕಲ್ಪ ರೂಪದ ಜ್ಞಾನದೊಳಗ ಆಗ್ತಾ ಇದೆಯೋ, ನಾನೇನು ಹೇಳ್ತೇನೋ ಅದೆಲ್ಲ ಆ ರೂಪದಿಂದ ತಮಗಾಗೋ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಆ ಪ್ರಕಾರದ ಅನುಭವ ತಿಳಿತೇನ್ರಿ. ಅಂದ್ರೆ ಆ ಅನುಭವ ಇದ್ರನ ಆಗ್ತಿದೆ, ಹೀಗಿಲ್ಲ. ಅಲ್ಲಿ ಅಸತ್ಯ ಪ್ರವೇಶ ಮಾಡಲಿಕ್ಕೆ ಅವಕಾಶನೇ ಇತ್ತು. ಇಲ್ಲಿ ಬಹಳಷ್ಟು ಅವಕಾಶ ಅದಾವ. ಲೋಕದೊಳಗೆ ನಾನು ಹೇಳಿದ್ನೆ ಎಷ್ಟೋ ಬಾರಿ, ಯಾರೂ ಇಲ್ಲದವ್ರು ಬೇಕಾದಷ್ಟು ಜನ ಇರಬಹುದು ಅಂಥೇಳಿ.
ಇರಬಹುದೇನ್ರಿ? ಅಭಿಮಾನದ ಮಾತಿಲ್ಲ, ಆದ್ರೆ ಜಿನವಾಣಿಯ ಮಹಿಮೆ ಇದೆ. ನಾವು ಅದಕ್ಕೆ ಜಿನವಾಣಿಯ ಮಹಿಮೆನೇ ಇದೆ, ಅದರೊಳಗೆ ನಂದೇನೂ ಇಲ್ಲ. ಅದನ್ನೇ ಯಾರು ನಂಬಿ ನಡೆದರೋ ಅವರ ನಿಯಮದಿಂದ ಹಿಂದೊಂದ್ಸಲ ಮರಣದ ಬಗ್ಗೆ ಹೇಳಿದ್ದೇನೆ. ಮರಣ ಏನಿದೆ, ಏನು ಹೇಳಿದ್ದನು ದೃಷ್ಟಾಂತ, ಒಂದು ಅರ್ಧ ಫೂಟ್ ತಗ್ಗಿದೆ ಮತ್ತು ಸಮಾನ ನೆಲ ಇದೆ. ಇಲ್ಲಿಂದ ಅಲ್ಲಿ ಅರ್ಧ ಫೂಟ್ ರೇ ದಾಟೋದೇನು ಕಠಿಣ ಇದೆ? ಏನು ಕಠಿಣ ಇದೆ ಹೇಳಿ? ಒಂದು ಮಾರುದ್ದ ಇದ್ರೆ ಕಠಿಣ ಆಗ್ಬೋದು, 4 ಫೂಟ್ ಇದ್ರೆ ಕಠಿಣ ಆಗ್ಬೋದು, ಅರ್ಧ ಫೂಟ್ ಇದೆ 6 ಇಂಚ್, ಅದನ್ನು ದಾಟೋದೇನು ಕಠಿಣ ಇದೆ? ಅಷ್ಟೇ ಇದೆ ಈ ಮರಣ. ಹಾಗೆ ಈ ಕಲ್ಲ, ಮುಳ್ಳ, ತೆಗ್ಗ, ಚೌರ, ಕೆಸರ ಎಲ್ಲ ಇರೋದ್ರೆ, ಆದರೆ ಜಿನವಾಣಿಯ ಆಧಾರದಿಂದ ಎಲ್ಲ ಅಷ್ಟ ಸುಲಭ ಆಗ್ತಾವ. ಮರಣನ ಅಷ್ಟ ಸುಲಭ ಆಗ್ತಿದೆ ಅಂದಮೇಲೆ ಉಳಿದದ್ದು ಏನು ಕಠಿಣ ಆಗೋದ್ರೆ ಹೇಳ್ರಿ. ಅವಲಂಬನೆ ಕೂಡ ಅಲ್ಲಿನ ಕೃತಕವಾಗಿ ಇಲ್ರಿ. ಅಂದ್ರೆ ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಹೀಗೇನಿಲ್ಲ, ಅಷ್ಟು ಗಾಢ ಆಗ್ಬೇಕು ನಮ್ಗೆ ಅಭ್ಯಾಸ ಇದೆ ಹೇಳ್ತಾ ಇದೆ. ಏನಿಲ್ಲ, ಮರಣನ ಅಷ್ಟು ಸುಲಭ ಆಯ್ತು ಅಂದಮೇಲೆ ರೋಗ ಏನು ಕಠಿಣ? ಅಪಶಬ್ದ, ನಿಂದೆ, ತಿರಸ್ಕಾರ ಅವೇನು ಕಠಿಣ ಹೇಳ್ರಿ? ಅವು ವಸ್ತುನ ಅಲ್ರಲ್ಲ. ಯಾವ ಪ್ರಕಾರ ಪಂಚ ಸಮವಾಯದೊಳಗ ಭವಿತವ್ಯ ನಿಮಿತ್ತ ಇವೇನು ವಸ್ತುನ ಅಲ್ಲ. ಹಾಗೆಯೇ ಈ ರೋಗ, ಧನ ಬರುವಿಕೆ, ಹೋಗುವಿಕೆ, ಸಂಯೋಗದ ವಿಯೋಗ ಆಗುವಿಕೆ, ನಿಂದೆ, ಅಪಶಬ್ದ ಇವೆಲ್ಲ ಏನು ಅಲ್ಲವೇ ಅಲ್ರಿ, ವಸ್ತುನ ಅಲ್ಲ. ಮತ್ತು ಯಾವ ವಸ್ತುನ ಅಲ್ಲ, ಅದರ ಸಲುವಾಗಿ ನಮ್ಮ ಸಮಯವನ್ನು ನಾವು ಏಕೆ ಖರ್ಚು ಮಾಡೋದ್ರಿ? ಯಾಕೆ ಸಲುವಾಗಿ ಯಾಕೆ ಖರ್ಚು ಮಾಡಿ? ಅದು ನೋಡ ನನ್ನ ಕಡೆ ಅನ್ನೋದನ್ನೇ ಇಲ್ಲ, ಮತ್ತು ನಾವೇಕೆ ನೋಡ್ಬೇಕ್ರೆ? ಅದು ಅನ್ನೋದನ್ನೇ ಇಲ್ಲಲ್ಲ. ಎಷ್ಟು ಗಾಥಾ ಬಂದು ಸಮಯ ಸಾರದ ಸರ್ವ ವಿಶುದ್ಧ ಜ್ಞಾನದ ಯಾವ ಶುಭಾಶುಭ ವಸ್ತು ನನ್ನನ್ನು ನೋಡೆಂದು ನಿಮಗೆ. ಈಗಿನ ವೇಳೆದೊಳಗೆ ಯಾವಾಗ ನೋಡೋದಿದೆ ಅವಾಗ ಜಾಗೃತ ಆಗಿ ನೋಡೋಣ. ಆದರೆ ಏನು ನೋಡೋದಿದೆ ಅದನ್ನರೆ ಯಾವಾಗ ನೋಡೋದಿದೆ ಅಲ್ಲ ಅವಾಗ ಮೈಯೆಲ್ಲ ಕಣ್ಣಾಗಿ ನೋಡೋಣ. ಆದರೆ ಏನು ನೋಡೋದ ಅನ್ನೋದು ಬೇಕು. ಮತ್ತು ಯಾವಾಗ ನೋಡುವುದರಿಂದ ಆ ಕಡೆ ಲಕ್ಷ್ಯ ಹಾಕೋದ್ರಿಂದ ಬರೀ ದುಃಖದ ಮಹಾಪೂರಣ ಬರ್ತಿದೆ, ಅವಾಗ ನೋಡೋದು ಬಿಡು. ನೋಡಿ, ಇಷ್ಟ ಆಗುವುದಿಲ್ಲ. ಯಾವ ಶಾಸ್ತ್ರದ ಶಬ್ದ ಯಾವ ನಯದಿಂದ ಇದೆ ಏನು ಬೇಕಿಲ್ಲ, ಇಷ್ಟ ಆಗ್ತಿದೆ ಏನಿಲ್ಲ. ಯಾವಾಗ ನೋಡುವುದು ಅವಶ್ಯಕ ಇದೆ ಅವಾಗ ಮೈಯೆಲ್ಲ ಕಣ್ಣು ಮಾಡ್ಕೊಂಡು ನೋಡು. ಆದರೆ ಯಾವುದು ಭಗವನ್ ಮಂದಿರದೊಳಗೆ ಹೋಗಿ ನೋಡ್ರಿ, ಸಿದ್ಧ ಕ್ಷೇತ್ರದ ಮೇಲೆ ಹೋಗಿ ನೋಡ್ರಿ, ಆಗಮದ ಪುಟ ಪುಟಗಳನ್ನು ತೆಗೆದು ನೋಡ್ರಿ, ಮೈಯೆಲ್ಲ ಕಣ್ಣು ಮಾಡ್ಕೊಂಡು ನೋಡ್ರಿ, ಸಾವಧಾನತೆಯಿಂದ ನೋಡ್ರಿ. ಯಾವಾಗ ರೋಗ ಬರ್ತಿದೆ, ವಿಯೋಗ ಆಗ್ತಿದೆ, ಧನ ಅವಾಗ ನೋಡೋದ ಬೇಡ. ಯಾಕೆ? ನೋಡುವುದರಿಂದ ಅಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ಆಗ್ತಿದೆ ಅಂದರೆ ಹಾಯ್ ಮಾಡುವುದರಿಂದ ಏನು ವ್ಯತ್ಯಾಸ ಆಗ್ತಿದೆ? ಏನೂ ಬದಲಾವಣೆ ಆಗುವುದಿಲ್ಲ. ಪ್ರತಿಯಾಗಿ ದುಃಖದ ಮಹಾಪೂರ ಬಂದು ಬೀಳ್ತೀವಿ. ಅದರ ಕಡೆ ನೋಡುವುದರೊಳಗೆ ನಾವೇನಾಗೋನು ಕುರುಡಾಗೋದು. ಜ್ಞಾನಿಗಳು ಹೇಳಿ ಒಂದು ಸಲ ನೀ ಜಗತ್ತಿನ ವಿಷಯದೊಳಗೆ ಕುರುಡಾಗು ಬಧೀರ. ಕೇಳಬೇಡ. ಯಾವಾಗ ನಿನ್ನ ವಿಷಯ ನಿನ್ನ ಕಥೆ ಬರ್ತಿದೆ ಅಲ್ಲ ಆವಾಗ ನೀ ಮೈಯೆಲ್ಲ ಕಿವಿಯಾಗಿ ಕೇಳ. ಮೈಯೆಲ್ಲ ಕನಸು ಮೈಯೆಲ್ಲ ಮನಸ್ಸು ನಿನ್ನ. ರತ್ನಾಕರ ವರ್ಣಿ ಹೇಳ್ತಾನೆ, ನಿನ್ನ ಮೈಯೆಲ್ಲ ಕಣ್ಣ, ನಿನ್ನ ಮೈಯೆಲ್ಲ ಮನಸ್ಸ ಅಂದ್ರೆ ದರ್ಶನ ಜ್ಞಾನ.
ಚಿನ್ಮಯನೇ ನೀನಿದ್ದಿ, ನೀನು ಸುಖ ಸ್ವರೂಪನೇ ಇದ್ದಿ. ಬಹಳ ಸುಂದರ ಸುಂದರ ವರ್ಣನೆ ಮಾಡ್ತಾನೆ. ವರ್ಣಿನ ಅದನ್ನು ವರ್ಣನೆ ಮಾಡ್ತಾನೆ. ಯಾರ್ದ? ರತ್ನಾಕರಂದ. ರತ್ನಗಳ ಆಕರ, ರತ್ನಾಕರ ವರ್ಣಿ, ರತ್ನಗಳ ಆಕರ, ಗುಣಗಳ ಸಾಗರ. ಗುಣಗಳ ಸಾಗರ ಅರ್ಥಾತ್ ಸಮುದ್ರ, ಗುಣಗಳ ಸಮುದ್ರ, ಗುಣಗಳ ಸಾಗರದ ವರ್ಣನೆ ಮಾಡ್ತಾ ಹೋಗ್ತಾನೆ. ಎಲ್ಲಿಂದ ತರ್ತಾನೋ ಶಬ್ದ ಸಂಪತ್ತ ಅನ್ನಿಸ್ತಿದೆ. ಎಂಥ ಶಬ್ದ! ಕ್ಷುಲ್ಲಕ ಅಂತ ಐತ್ರಿ. ಕ್ಷುಲ್ಲಕ ಗಣೇಶ್ ಪ್ರಸಾದ ವರ್ಣಿ, ಶೀತಲ ಪ್ರಸಾದ ವರ್ಣಿ, ಆಯೋಧರ್ಣಿ, ಜಿನೇಂದ್ರ ವರ್ಣಿ, ಅರ್ಹಂತ. ನಡೆಸಿ ಈ ವಿಷಯ ಎಲ್ಲಿ ಹೋಯಿತು? ಕನ್ನಡಿ ಮತಜ್ಞಾನ. ಎಲ್ಲಿ ಹೋಗಿಲ್ಲ, ಇಲ್ಲೇ ಇದೆ. ಕನ್ನಡಿ ಎದುರಿಗಿರುವಂಥ ಪ್ರತಿಬಿಂಬಿತ ಆಗ್ತಾ ಇರುವಂಥ ವಸ್ತು ಅಂತೂ ಹೇಗಿದೆ? ವಸ್ತು ಸಾಪೇಕ್ಷ ಬೇರೆ ಇದೆ. ಪ್ರತಿಬಿಂಬ ಏನಿದೆ ಕನ್ನಡಿಯ ಸ್ವಭಾವದಿಂದ ಭಿನ್ನ ಇದೆ. ಅವು ಶಬ್ದ ಬೇಕಲ್ಲ. ಯಾವುದರ ಪ್ರತಿಬಿಂಬ ಬೀಳ್ತಾ ಇದೆ ಅದು ವಸ್ತು ಸಾಪೇಕ್ಷ ದೂರ ಇದೆ, ಭಿನ್ನ ಇದೆ. ಆದರೆ ಯಾವ ಪ್ರತಿಬಿಂಬ ರೂಪದಿಂದ ಕನ್ನಡಿ ಸ್ವಯಂ ಪರಿಣಮಿಸಿದೆ ಅದು ಕನ್ನಡಿಯ ಸ್ವಭಾವದಿಂದ ಬೇರೆ ಇದೆ. ಇಷ್ಟು ದೃಷ್ಟಾಂತ ಲಕ್ಷ್ಯದೊಳಗಿಟ್ಕೊಂಡ ಬಿಡುವಿನ ಸಮಯದೊಳಗ ದಾಷ್ಟಾಂತವನ್ನು ಸ್ಪಷ್ಟ ಮಾಡಿಕೊಳ್ತಾ ಇರುತ್ತೆ. ಭಾವಾರ್ಥವು ಈ ಪ್ರಕಾರ ಇದೆ. ಏನ? ಶುದ್ಧ ಚೇತನ ಮಾತ್ರವು ಜೀವದ ಸ್ವರೂಪವಿದೆ ಎಂಬುದು ಅನುಭವದಲ್ಲಿ ಬರುತ್ತದೆ. ರಾಗಾದೀತನದಲ್ಲಿ ನಿಯಮದಿಂದ ಬಂಧದ ಸ್ವಭಾವವಿದೆ ಎಂಬುದನ್ನು ಸಾಧಿಸುತ್ತದೆ. ಇಲ್ಲಿ ಸಾಧಿಸುತ್ತದೆ ಅಂದರೆ ಏನ? ಆ ರಾಗಾದೀತನದೊಳಗ ಅದ ಏಕತ್ವವನ್ನು ಬಿಡ್ತಾ ಹೋಗ್ತಿದೆ. ಸಾಧಿಸೋದಂದ್ರೆ ಏನು? ಅದರೊಳಗೆ ಏನು ಇತ್ತು ಇದರ್ದ ಅಂತ ಮೊದಲು ಹೇಳಿದ ಶಬ್ದ ಸ್ಮರಣೆಯಲ್ಲಿ ಇಟ್ಕೊಳ್ಳೋದು. ಏನ? ಜೀವದ್ರವ್ಯದ ಪ್ರದೇಶಗಳ ಆ ರೂಪ ಆಗ್ತಾ ಇದ್ದಾವೆ. ರಾಗಾದಿ ರೂಪ ಪರಿಣಮನ ಮಾಡ್ತಾ ಇದ್ದಾವೆ. ಪ್ರದೇಶ ಅರೆ ಅರ್ಥ ಪರ್ಯಾಯ ಮತ್ತು ವ್ಯಂಜನ ಪರ್ಯಾಯ ಏನು ಇದೆಯಲ್ಲ ಅದರದ ತಾತ್ಪರ್ಯ ತಿಳ್ಕೊಳ್ಬೇಕು. ವ್ಯಂಜನ ಪರ್ಯಾಯದಿಂದ ಸುಖ ದುಃಖ ಇಲ್ಲ. ವ್ಯಂಜನ ಪರ್ಯಾಯದಿಂದ ಸುಖ ದುಃಖ ಇಲ್ಲ. ಆ ಸುಖ ದುಃಖದ ಅನುಭವದ ಸಲುವಾಗಿ ಚೈತನ್ಯದ ಸಾಮರ್ಥ್ಯ ಏಕಾಗೋದು ಅವಶ್ಯಕ ಇದೆ. ಅದಕ್ಕೆ ಹೇಳಿತು ಆ ಜೀವದ್ರವ್ಯದ ಪ್ರದೇಶಗಳ ರಾಗಾದಿ ರೂಪದಿಂದ ಪರಿಣಮಿಸ್ತಾ ಇದ್ದಾವೆ. ಅದರ ಜ್ಞಾನ ಅದರ ಕಡೆಗೆ ನೋಡಿದರ ಬಂಧನ ಇದೆ ನೋಡಿ ಅಂಥೇಳಿ ಸಾಧಿಸ್ತಾ ಇದೆ. ಅಂದರೆ ಏನ? ಅದರ ಕಡೆಗೆ ನೋಡ್ತಾ ಇಲ್ಲ. ಆತ್ಮನ ಪ್ರದೇಶ ಆಗ್ತಾ ಇದ್ದಾವ್ರಿ ರಾಗಾದಿ ರೂಪ. ತಿಳಿತಾ ಇದೆಯೇನ? ಯಾಕೆ ಅಂತಂದ್ರೆ ರಾಗ ಆತ್ಮನಿಂದ ಸ್ವಭಾವ ಸಾಪೇಕ್ಷ ಭಿನ್ನ ಇದ್ರೂ ಅದರದ್ದು ಭಿನ್ನ ಸತ್ತ ಹೊರಗೆ ಎಲ್ಲಿ ಇಲ್ರಿ. ಆತ್ಮನ ಪ್ರದೇಶಗಳ ಆ ರೂಪ ಆಗಿದ್ದಾವ್ರಿ, ಆಗ್ತಾ ಇದ್ದಾವೆ. ಹಾಗಾದ್ರೆ ಜ್ಞಾನ ಏನು ಸಾಧಿಸ್ತಿದೆ? ಅದು ಬಂದದ್ದನ ಕಾರಣ ಇದೆ ಅಂಥೇಳಿ ಅದಕ್ಕೆ ಪ್ರಜ್ಞೆ ಮೂಡಿ ಬಂದ ನಂತರ ಅದರ ಜೊತೆಗೆ ಏಕ ಆಗುವುದಿಲ್ಲದ, ಅದರ ಅನುಭವ ಮಾಡುವುದಿಲ್ಲ, ಅದನ್ನು ನೋಡ್ತಾ ಇದೆ ಆ ರೂಪದಿಂದ ಅಂಥೇಳಿ ಹೇಳೋದಿದೆ ರೀ. ಇದಕ್ಕೆ ಇಲ್ಲಿ ನಾವು ಆಧಾರ ತಗೊಳ್ಳೋಣ. ಸರ್ವಜ್ಞ ಪ್ರಭು 3 ಲೋಕ 3 ಕಾಲವನ್ನು ನೋಡ್ತಾ ಇದ್ದಾರೆ, ತಿಳಿತಾ ಇದ್ದಾರೆ. ನೋಡ್ತಾ ಇದ್ದಾರೆ, ತಿಳಿತಾ ಇದ್ದಾರೆ, ನೋಡ್ತಾ ತಿಳಿತಾ ಇಲ್ಲ. ಏನು ಅವಶ್ಯಕತೆ ಇದೆ? ಲೋಕದ ಆಗು ಹೋಗುಗಳ ಈಗ ಅಣ್ಣ ತಮ್ಮ ಇದ್ದಾರೆ, ಸ್ವಂತದ ಅಣ್ಣ ತಮ್ಮ. ಆ ಅಣ್ಣ ತಮ್ಮರ ಭಿನ್ನ ಭಿನ್ನ ಮನೆ ಮಾಡಿಕೊಂಡಿದ್ದಾರೆ. ಪಕ್ಕದಲ್ಲೇನ ಸೇಜಾರಿ ಭಿನ್ನ ಭಿನ್ನ ಮನೆ ಮಾಡಿಕೊಂಡಿದ್ದಾರೆ. ಹಾಗಿರುವ ವೇಳೆದೊಳಗ ಆ ಪರಸ್ಪರ ಇನ್ನೊಬ್ಬರ ಮನೆಯಲ್ಲಿ ಏನು ನಡೆದಿದೆ ಅದರದ ಚೌಕಾಶಿ ಅಥವಾ ಅದಕ್ಕೆ ಸಂಬಂಧಿಸಿದ ಹಾಗೆ ವಿಚಾರ ದುಃಖ ಸುಖ ಆಗ್ತವೆ ಅಂದರೆ ಬೇರೆ ಆಗಿರುವ ವೇಳೆದೊಳಗ ಆಗೋದನ್ನ ಇಲ್ಲಲ್ಲ.
ಇನ್ನು ಪ್ರೇಮದಿಂದ ಬೇರೆ ಆಗಿರೋ ವೇಳೆದೊಳಗೆ ಆಗುವುದಿಲ್ಲ ಅಂದಮೇಲೆ ದ್ವೇಷದಿಂದ ಯಾವುದೋ ಕಾರಣದಿಂದ ಬೇರೆ ಆಗಿದ್ರು ಅಂತಂದ್ರೆ ಅಂತೂ ಪ್ರಶ್ನೆಗೆ ಬರ್ತದೆ. ಇಲ್ಲಿ ಜ್ಞಾನದಿಂದ ಬೇರೆ ಆದದ್ದೇ ಇದೆ. ಏನು? ಇದು ಸ್ವಭಾವ ನಂದಲ್ಲ, ನನ್ನಿಂದಲ್ಲ. ಇದು ನಿಯಮಸಾರದ ಈ ನಾಳೆ ಬರುವ ಗ್ರಂಥದೊಳಗೆ ಬರ್ತಿದೆ. ಇದು ನನ್ನಿಂದಲ್ಲ, ನನ್ನ ಕಾರಣದಿಂದ ಇಲ್ಲ, ನನ್ನ ವಿಕಲ್ಪದಿಂದ, ನನ್ನ ಪ್ರಯತ್ನದಿಂದ ಆಗಿಲ್ಲ. ಇಷ್ಟು ನಿರ್ಣಯ ಆದ ನಂತರ ಅದು ಜ್ಞಾನದೊಳಗೆ ಜ್ಞಾತ ಆಗ್ತಾ ಇದೆ. ಆದರೆ ಅದರ ಕುರಿತಾಗಿ ಸುಖ ದುಃಖ ಆಗ್ತಾ ಇಲ್ಲ ಅಂಥೇಳಿ ನಮಗೆ ತಿಳಿಸಿಕೊಡುವ ರೀತಿ ಇದೆ ರೀ. ಆದರೆ ಅದು ಜ್ಞಾನದೊಳಗೆ ಜ್ಞಾತ ಆಗೋ ಅವಶ್ಯಕತೆ ಏನಿದೆ ರೀ? ಹೇಳ್ರಿ ನೋಡೋಣ. ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ ರೀ? ತಿಳಿದು ಬರ್ತಿದೆ ಅಂಥೇಳಿ ಹೇಳೋದಾ? ಇದು ಜ್ಞಾನದ ಸ್ವಭಾವದ ಸಿದ್ಧಿ ಇದೆ ರೀ. ತಿಳಿದು ಬರ್ತಿದೆ ಅಂಥೇಳಿ ಹೇಳೋದಾ? ಇದು ಜ್ಞೇಯ ಸ್ವಭಾವದ ಸಿದ್ಧಿ ಇದೆ. ಆದರೆ ಅಲ್ಲಿ ತಿಳ್ಕೊಳ್ಳೋದ, ತಿಳಿದು ಬರೋದ ಇಲ್ಲ. ಆಂತರ್ಯದ ಆಳದಲ್ಲಿ ಇಳಿದು ಹೋಗುತ್ತಿದ್ದರು. ಕುಂದು ಜೀವನ ಚರಿತ್ರೆ ಒಳಗೆ ಬರ್ತಿದೆಯಲ್ಲ, ಆಚಾರ್ಯರಂತೂ ಆಂತರ್ಯದ ಆಳದಲ್ಲಿ ಇಳಿದು ಹೋಗುತ್ತಿದ್ದರು. ಆಗ ಜಗತ್ತಿನ ಪ್ರಜ್ಞೆಯಲ್ಲಿ ಉಳಿತಿದ್ದಾರೆ. ಎಷ್ಟು ಬಾವಿ ಆಳ ಇರ್ತಿದೆ ಅಲ್ಲ, ಆ ನೀರಿನ ತನಕ ಹೋಗುವ ಸಲುವಾಗಿ ಮೆಟ್ಟಲು ಇರುವ ವೇಳೆದೊಳಗೆ ಅವನು ಇಳಿದು ಹೋಗುವ ವೇಳೆದೊಳಗೆ ಹೊರಗಿನ ಜಗತ್ತಿನ ಜ್ಞಾನ ಎಲ್ಲಿ ಇರ್ತಿದ್ದಾರೆ? ಇಲ್ಲ. ಅದೇ ಪ್ರಕಾರ ಇಲ್ಲಿ ಅತೀಂದ್ರಿಯ ಆನಂದದ ಸುಖರೂಪದ ಬಾವಿಯೊಳಗೆ, ಅಮೃತದ ಬಾವಿಯೊಳಗೆ ಇಳಿದು ಹೋದ ನಂತರ ದೇಹ, ವಿಕಲ್ಪ, ಸಂಯೋಗ, ಧನ, ಕೀರ್ತಿ, ನಿಂದೆ ಇವೆಲ್ಲ ಎಲ್ಲಿ ಉಳಿದವ್ರಿ? ಎಲ್ಲಿ ಉಳಿದವ್ರಿ? ಈ ಹೊರಗಿನ ವಿಚಾರ ಬೇಡ ಅಂಥೇಳಿನ ಇಂದಿನ ವಿಜ್ಞಾನ ಕೂಡ ಆ ರೋಗಿಯನ್ನು ಎಲ್ಲೋ ಒಂದು ಗುಪ್ತ ಸ್ಥಾನದೊಳಗೆ, ಅರ್ಥಾತ್ ಯಾರನ್ನೂ ಅಲ್ಲಿ ಬಿಡುವುದಿಲ್ಲ. ಹೌದೇನಿಲ್ಲ? ಯಾರನ್ನೂ ICU UNO ಗೊತ್ತಿಲ್ಲ, ICU ಅಂತ ಬರ್ತಿರ್ತಾರೆ. ಮಾತು ಹೀಗಿದೆ. ಯಾವಾಗ ಪ್ರಸಂಗ ಇದೆ ಅಲ್ಲ, ಆವಾಗ ಏಕಾಂತದಿಂದ ಆಗುವಷ್ಟು ಲಾಭ ಸಂಯೋಗದಿಂದ ಆಗುವುದು. ಅವನಿಗೆ ವಿಚಾರ ಮಾಡಲಿಕ್ಕೆ ಅವಕಾಶ ಇದೆ. ಈ ಜಗತ್ತು ಹೀಗೆ ಇದೆ. ಸುಖಮೇ ಸಬ ಸಾಥಿ ದುಃಖಮೇ ನ ಕೋಯಿ ಹಾಡುತ್ತಲ್ಲ. ಸುಖಮೇ ಸಬ ಸಾಥಿ ದುಃಖಮೇ ನ ಕೋಯಿ. ಈ ಸಂಸಾರದ ನಿರ್ಣಯ ಮಾಡುವ ಸಲುವಾಗಿ, ಶರೀರದ ಸ್ವರೂಪದ ನಿರ್ಣಯ ಮಾಡುವ ಸಲುವಾಗಿ ಅದು ವ್ಯವಸ್ಥೆ ಇದೆ. ಆದರೆ ಜ್ಞಾನನೇ ಇಲ್ಲದೆ ಇರುವ ವೇಳೆದೊಳಗೆ ಆ ವ್ಯವಸ್ಥೆ, ಯಾವ ವ್ಯವಸ್ಥೆಯಿಂದಲೂ ಈ ಜೀವನಿಗೆ ಉಪಯೋಗ ಆಗುವುದಿಲ್ಲ. ಒಟ್ಟಿನಲ್ಲಿ ಉಪಯೋಗ ಅಥವಾ ಕಾರ್ಯ ಅಥವಾ ಲಾಭ ಅಥವಾ ಪ್ರಯೋಜನ ಆಗೋದು ಒಂದರಿಂದನೇ. ಏನು? ವಾಸ್ತವಿಕತೆಯ ಜ್ಞಾನ. ವಾಸ್ತವಿಕತೆಯ ಜ್ಞಾನ. ಅಲ್ಲಿ ಏನೂ ಇರುವುದಿಲ್ಲ. ಆವಾಗ ಮನೆಯಲ್ಲಿ ಊಟ ತಿಂಡಿ ನಡೀತಾವೇನಿಲ್ರಿ ಉಳಿದ ಪರಿವಾರದ ಸದಸ್ಯರಲ್ಲಿ. ಅದು ಸ್ವಾರ್ಥ ಇದೆ, ಸ್ವರೂಪ ಇದೆ ರೀ? ಸ್ವರೂಪ ಇದೆ, ಅದ ಸ್ವಾರ್ಥ ಅಲ್ಲ. ಸ್ವಾರ್ಥ ಅಂತ ಹೇಳಿದರೆ ಅಲ್ಲಿ ಮತ್ತೆ ಸಂಸಾರ ಇದೆ. ಅದು ಸ್ವರೂಪ ಇದೆ. ಯಾರು ಹೋಗೋರು ಹೋಗ್ತಾರೋ, ಯಾರೇನಾಗಿದೆ ಅದು ಹೋಗ್ಸವ್ರು ಹೋಗಿಸ್ತಾರೆ. ಯಾರು ಉಳಿದವ್ರು ಅದಕ್ಕೆ ಏನು ಮಾಡೋದ? ಅವು ಮಾಡು ಹೇಳೋದ್ರೊಳಗೆ ತಾನು ಮಾಡಿದಾನಲ್ಲ ಕರ್ಮ. ಈ ಜೀವ ಅವಂದ್ರೆ ಬೇರೆ ಅವಲ್ಲ, ಈ ಜೀವ. ಮತ್ತು ಇನ್ನು ಭೋಗಿಸೋ ಹೇಳೋದ್ರೊಳಗೆ ಮತ್ತೊಬ್ಬರೇ ಅಂತಕ್ಬೇಕ್ರಿ ಯಾರು? ಇದು ಸಂಸಾರದ ಸ್ವರೂಪ ಇದೆ. ಹಾಗಾದರೆ ಅಂಥ ಸ್ವರೂಪದ ಜ್ಞಾನ ಆದ ನಂತರ ಭೋಗಿಸುವ ಪ್ರಸಂಗ ಅನಿವಾರ್ಯ ಆಗುವಂಥ ಕರ್ಮನ ಮಾಡುವುದಿಲ್ಲ. ಇಷ್ಟು ಈ ಜೀವಕ್ಕೆ ಈ ಭವದೊಳಗೆ ಅವಕಾಶ ಇದೆ. ಆದರೆ ಅವ್ನು ಕಾರ್ಯ ಮಾಡಲಿಲ್ಲ. ಅವ್ರನ್ನ ಶಪಿಸ್ತಾ ಕೂಟ. ಏನೆಲ್ಲ ಮಾಡಿದ್ನ ಇವ್ರ ಸಲುವಾಗಿ? ಏನೆಲ್ಲ ಮಾಡಿದ್ನು? ಏನೆಲ್ಲ ಯಾರ ಸಲುವಾಗಿ ಮಾಡಲಿಲ್ಲ? ನೀನೇ ನಿನ್ನ ಮೋಹದ ಸಲುವಾಗಿ. ಅದರ ಫಲಸ್ವರೂಪವಾಗಿ ಈಗ ಮೋಹವನ್ನು ಬಿಟ್ಟುಕೊಡುವ, ಅಪರಾಧವನ್ನು ಬಿಟ್ಟುಕೊಡುವ ಅವಕಾಶ ನಿಸರ್ಗ ನಿನಗೆ ಕೊಟ್ರನು ಕೂಡ ಮತ್ತು ಮೋಹದ ಕೂಪದೊಳಗೆ ಇಳಿತಾ ಇದ್ರೆ ಆ ನಿಸರ್ಗ ಏನೂ ಮಾಡಲಿಕ್ಕೆ ಸಾಧ್ಯ.
ಬೀಜಗಳು